ಕಣ್ಣೀರಲ್ಲಿ ಆತನು ನನಗೆ ಏನಾಗಿದ್ದಾನೆ? ತಾಯಿಯಾಗಿ, ತಂದೆಯಾಗಿ ನನ್ನನ್ನು ಸಂತೈಸುವಂತ ದೇವರಾಗಿದ್ದಾನೆ. ಆಮೆನ್. ಜೋರಾಗಿ ಹೇಳ್ತಾರೆ ಹಲ್ಲೆಲೂಯಾ. ಜೋರಾಗಿ ಹೇಳ್ತಾರೆ ಹಲ್ಲೆಲೂಯಾ. ನನ್ನ ದೇವರು ಏನಾಗಿದೆ ಗೊತ್ತಾ? ಬಲವಾದ ಬಲಶೌರ್ಯವುಳ್ಳ ದೇವರಾಗಿದ್ದಾನೆ. ಆತನು ಸರ್ವಶಕ್ತನು. ವಾಕ್ಯ ಆತನಿಗೆ ಕೊಡಲ್ಪಟ್ಟ ಹೆಸರು ಎಲ್ ಶಡಾಯ್ ಎಂಬುದಾಗಿ. ಎಲ್ ಶಡಾಯ್ ಅಂತಂದ್ರೆ ಗೊತ್ತಾ? ಆಲ್ಮೈಟಿ ಗಾಡ್ ಅಂದ್ರೆ ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. ನಾವು ಆತನ
ತಂದೆನೇ. Amen. Hallelujah. 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 Thank you, Lord. Thank you, Jesus, Lord God. Amen. 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 Thank you, Jesus, Lord God. ನಮ್ಮ ದೇವರು ಜೀವನ ಕೊಡುವಂತ ದೇವರಾಗಿದ್ದಾನೆ. ನಾವು ಅಂತ್ಯ ಕಾಲದಲ್ಲಿ ಜೀವಿಸ್ತಾ ಇರುವಂತಹ ಸಮಯದಲ್ಲಿರುವಾಗ ನಾವು ಸುಗ್ಗಿಯನ್ನು ಕೊಯ್ಬಾಕಿ ಬೇಕಾಗಿದೆ ಎಂಬುದಾಗಿ ಹಾಡು ಹೇಳ್ತದೆ.
ಸ್ತೋತ್ರ ಸಲ್ಲಿಸಬೇಕಾಗ್ತದೆ. ಚಪ್ಪಾದರ್ಥ ಕರ್ತನ ಕೊಂಡಾಡುವ ಈ ಸಮಯದಲ್ಲಿ ಗಟ್ಟಿಯಾಗಿ ಪ್ರೇರೆ We worship you, Jesus, Lord. ಬನ್ನಿ ಬರೀ ಚಪ್ಪತ್ತೊಂದು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ ಈ ಸಮಯದಲ್ಲಿ ಆತನಿಗೆ ನಾವು ಘನತೆ ಮಹಿಮೆಯನ್ನು ಸಲ್ಲಿಸೋಣ ಈ ಸಮಯದಲ್ಲಿ. ಮಹಿಮೆ ನಿಂದೆ, ಘನತೆ ನಿಂದೆ, ನೀತಿ ಸೂರ್ಯನೇ. ಆಮೆನ್. ಮಹಿಮೆ ನಿಂಗೆ, ಘನತೆ ನಿಂಗೆ, ನೀತಿ ಸೂರ್ಯನೇ. ನ್ಯಾಯಾಧಿಪತಿಯಾದ ನನ್ನ
Jesus. Holy, holy, praise the Lord Almighty. Holy, holy, praise the Lord Almighty. Holy, holy, praise the Lord Almighty. ಹುಡುಗಾಗಿಯ ದಾವೀದನ ಅನೇಕರಿಗೆ ರಾಜನಾಗಿ ಮಾಡಿದೆ. ಕೊರಡು ಮೋಸೆಯಿಂದ ಅನೇಕರನ್ನು ವಿಮೋಚಿಸಿದೆ. ಹುಡುಗಾಗಿಯ ದಾವೀದನ ಅನೇಕರಿಗೆ ರಾಜನಾಗಿ ಮಾಡಿದೆ. ಕೊರಡು ಮೋಸೆಯಿಂದ ಅನೇಕರನ್ನು ವಿಮೋಚಿಸಿದೆ. ದರಿದ್ರರನ್ನು ಎಬ್ಬಿಸುವಾತನು ನೀನೇ ರಾಜನು. ದರಿದ್ರರನ್ನು ಎಬ್ಬಿಸುವಾತನೇ ನೀನೇ ರಾಜನು. ಯುದ್ಧವೀರನೇ ಶೂರನೇ ಲೋಕವ ಜಯಿಸಿದ ನನ್ನೇಸುವೆ. ಯುದ್ಧವೀರನೇ ಶೂರನೇ ಲೋಕವ ಜಯಿಸಿದ ನನ್ನೇಸುವೆ. Holy, holy, raise and God Almighty. 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 ಚಪ್ಪ 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 ಆತರ ನಾವು ಕೊಂಡಾರ ಈ ಸಮಯದಲ್ಲಿ ರಕಾತರಬ ಸಂದರದಲರದಲೆ ಯೆಸಯ್ಯ ಸ್ತೋತ್ರ ಸಲ್ಲಿಸಲೇ ಕರ್ತನೆ. We worship you, Lord. We worship you. ಚಪ್ಪ ಚಪ್ಪ ರಕಾತರಬಲಬ. We love you, Jesus, Lord. ನಿನ್ನನ್ನು ಆರಾಧಿಸುವೆ. ಆಮೆನ್. ಹಲ್ಲೆಲೂಯಾ. ಗಟ್ಟಿಗೆ ತರ ಹಲ್ಲೆಲೂಯಾ. ಎಷ್ಟು ಜನ ಇಲ್ಲಿ ಇದ್ದೀರಾ ನನ್ನ ಜೊತೆಗೆ? ಆಮೆನ್ ಆಮೆನ್. ಆತನ ಕೃಪೆಯಿಂದ ನಾವು ಬದುಕ್ತಾ ಇದ್ದೇವೆ ಪ್ರಿಯರೇ. ಆತನ ದಯೆಯಿಂದ ನಾವು ಜೀವಿಸ್ತಾ ಇದ್ದೇವೆ. ಎಷ್ಟು ಜನ ಒಪ್ಕೋತೀರಾ ಇದನ್ನ? ಆಮೆನ್. ಎಷ್ಟು ಜನ ಆತನ ಕೃಪೆಯಿಂದ ಬದುಕ್ತಾ ಇದ್ದೀರಿ? ಒಪ್ಕೊಳ್ತೀರಾ? ಹಲ್ಲೆಲೂಯಾ. ನಾವು ವಿಶ್ರಮದಲ್ಲಿ ಹೊಸ ಹಾಡನ್ನು ಹಾಡಿಕೋಣ. ಯೇಸು ತೇರೆ ದಯಾ ಸೆ ಮೇ ಜೀವನ್ ಜೀತಾ ಹೂಂ. ಆಮೇಲೆ ಎಷ್ಟು ಜನರಿಗೆ ಗೊತ್ತಿ ಹಾಡು? ಬಹುಶಃ ಯಾರಿಗೂ ಗೊತ್ತಿಲ್ಲ. ಅದು ನಾನು ಗ್ರೂಪಲ್ಲಿ ಬಿಟ್ಟಿದ್ದೇನೆ. ನಮ್ಮ ಫ್ಯಾಮಿಲಿ ಗ್ರೂಪ್, ಚರ್ಚ್ ಫ್ಯಾಮಿಲಿ ಗ್ರೂಪಲ್ಲಿ ಬಿಟ್ಟಿದ್ದೇನೆ ಅದನ್ನು. ನನ್ನ ಜೊತೆಗೆ ಹೇಳ್ತಾರ, ಯೇಸು ತೇರಿ ದಯಾ ಸೆ, यीशु तेरी दया से मैं जीवन जीता हूँ, मैं जीवन जीता हूँ. यीशु तेरी कृपा से यीशु तेरी कृपा से मैं आगे बढ़ता हूँ. मैं आगे बढ़ता हूँ. धन्यवाद 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 ಯೇಸು तेरा धन्यवाद. यीशु तेरा धन्यवाद. ಹಲ್ಲೆಲೂಯಾ. हालेलुया. ಆಮೇಲೆ ಒಂದೇ ಸ್ಟಾಂಜನ ಹಾಡಿಕೋಣ. ಒಂದೇ ಸ್ಟಾಂಜನ ಮೊದಲು ಹಾಡಿಕೋಣ. फूलों में रंग फूलों में रंग तूने डाला, तूने डाला. पंछी को गाना पंछी को गाना तूने सिखाया. तूने सिखाया. आसमान सागर से भी गहरा सागर से गहरा प्यार तेरा, प्यार तेरा आसमानों से से तू है ऊंचा. तू है ऊंचा. ಹಾಡಿಕೊಂಡು ವಯಸ್ಸು ಸಮಯದಲ್ಲಿ Yes. ಆಮೆನ್. Amen. यीशु राजा, आजा आजा मेरे यीशु राजा. आजा आजा मेरे दिल में आजा. आजा आजा मेरे दिल में आजा. आजा आजा मेरे यीशु राजा. आजा आजा मेरे यीशु राजा. आजा आजा मेरे दिल में आजा. आजा आजा मेरे दिल में आजा. यीशु तेरी दया से
ಸಂದ ಚಪಾತೊಡ್ಡ ಕರ್ತನ ಯಾರಾದರೂ ಸಲ್ಲಿಸುವ ಸಮಯದಲ್ಲಿ ಬಲರಾಮಚಂದ್ರನೇ ನಿನ್ನನ್ನು ಆರಾಧಿಸುವೆ ಕರದ ಬಲರಾಮಂದ್ರನು worship you Jesus Lord. Thank you Lord, thank you Lord, thank you Lord Jesus. Rukada bala 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 basandarale ನಿನ್ನನ್ನು ಆರಾಧಿಸುವೆ ಸ್ತೋತ್ರ 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 We love you Jesus Lord. ನಿನ್ನನ್ನು ಆರಾಧಿಸುವೆ ರಾಜನೇ ಥ್ಯಾಂಕ್ ಯು ಜೀಸಸ್ Lord. ನಾವೆಲ್ಲ ಕರಗದ ಎದ್ದು ಒಂದು ಕ್ಷಣ ನಾವೆಲ್ಲ ನಮ್ಮನ್ನು ಆತನಿಗೆ ಸಮರ್ಪಣೆ ಮಾಡ್ತೇವೆ ಜೀಸಸ್ ಎದ್ದು ತನ್ನ ಮಾತನ್ನು ಆರಾಧನೆ ಮಾಡಿರುವ ಸಮಯದಲ್ಲಿ
ಸ್ತೋತ್ರ ಆತನಿಗೆ ಸ್ತೋತ್ರ ಪಡಿಸೋಣ. ಗಟ್ಟಿಯಾದ ಚಪ್ಪಾಳೆ ಅಂತಿದೆ. Come on. ಯೇಸುವೇ ನಿನ್ನ ಆರಾಧಿಸಲೇ ಕರ್ತನೇ. Come on, come on, come on. ಸುಗದಲ ರಬಲ ಬಸಂದರೋರೆ. ರೋಬಲ ಬಲ ಬಲ ಬಸಂದರ ಬಲ 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 ಬಲ. Come on, come on, come on. ಆರಾಧನೆ ಕೊಂಡಾಡೋಣ ಈ ಸಮಯದಲ್ಲಿ. ರಕತ ರದಲ ರಬಲ ಬಲ 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 ಬಲ. ಸುರನಲರದಲೇ ಜೀಸಸ್ ಲೋರ್ಡ್. ನಿನ್ನ ಆರಾಧಿಸಲೇ ಕರ್ತನೇ. ಎಲ್ಲ ಮಹಿಮೆಗೆ ಘನತೆಗೆ ಪಾತ್ರನಾದ ದೇವರಿಗೆ ಸ್ತೋತ್ರ 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 ಸಲ್ಲಿಸುತ್ತೇವೆ ದೇವರೇ. Thank you, Lord. ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ಹಾಗೆ ಯಾರು ಇಲ್ಲ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಿನ್ನ ನಾಮ ಶ್ರೇಷ್ಠವು. ನಿನ್ನ ನಾಮ ಶ್ರೇಷ್ಠವು, ಹೇಳ್ತೀರಾ ಆತನ ನಾಮ ಶ್ರೇಷ್ಠವಾದವಾಗಿ, ನಾಮ ಆತನ ಶ್ರೇಷ್ಠವಾದ ನಾಮವನ್ನು ಕೊಂಡಾಡೋಣ. ಬಾಯ್ತರು ಆತನ ಆರಾಧನೆ ಮಾಡಿಕೊಳ್ಳೋಣ. ಹಾಗೆ ಯಾರು ಇಲ್ಲ. Open your mouth. ನಿನ್ನ ನಾಮ ಶ್ರೇಷ್ಠವು, ಯೇಸುವೇ ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, Yes, my ನಿನ್ನ ಹಾಗೆ ಯಾರು ಇಲ್ಲ. Yes, my Lord. Thank you, Jesus. Yes, my Lord. ಮಹಿಮೆಯೇ, ಮಹತ್ವವೇ ನಿನ್ನನ್ನು ಆರಾಧಿಸ್ತಾರೆ ಕರ್ತನೇ. ನಿನ್ನನ್ನೇ ನಾ ಆರಾಧಿಸುವೆ. ನನ್ನ ಜೀವಿತದಲ್ಲಿ ನಿನ್ನ ಕೃಪೆ ನಿನಗಾಗಿಯೇ ನಾ ಜೀವಿಸುವೆ. ಮಹಿಮೆಯೇ, ಮಹತ್ವವೇ ನಿನ್ನನ್ನು ಆರಾಧಿಸ್ತಾರೆ ಕರ್ತನೇ.
Yes, my Lord. ನನ್ನ ತಾಯಿ ನನ್ನನ್ನು ಮರೆತರು, ಮರೆಯದ ನನ್ನ ಪ್ರಿಯನೇ. ನನ್ನ ತಾಯಿ ನನ್ನನ್ನು ಮರೆತರು, ಮರೆಯದ ನನ್ನ ಪ್ರಿಯನೇ. ಆರಾಧನೆ ಹಲ್ಲೆಲೂಯಾ, ಆರಾಧನೆ. ಕರಗಳ ಮೇಲೆ ಕೆತ್ತುತ್ತಾ ಒಂದೇ ಸಾರಿ ನಾವು ಆತನಿಗೆ ಒಳ್ಳೆಯ ರಕ್ಷಕ ಯೇಸುವೇ, ಒಳ್ಳೆಯ ಮಿತ್ರನೇ ಯೇಸುವೇ, ಒಳ್ಳೆಯ ರಕ್ಷಕ ಯೇಸುವೇ, ಒಳ್ಳೆಯ ಮಿತ್ರನೇ ಯೇಸುವೇ. ಆರಾಧನೆ ಹಲ್ಲೆಲೂಯಾ, ಆರಾಧನೆ ಆರಾಧನೆ ಹಲ್ಲೆಲೂಯಾ. ಓ ಯೇಸುವೇ, ನಿನಗೆ ಆರಾಧನೆ ಸಲ್ಲಿಸುತ್ತೇವೆ ದೇವರೇ. ಈ ಲೋಕದಲ್ಲಿ ಎಲ್ಲರನ್ನ ಕೈ ಬಿಟ್ಟರು ಸ್ವಾಮಿ. ನನ್ನ ತಂದೆ ತಾಯಿ ನನ್ನ ಅಗಲಿ ಹೋದರು, ನನ್ನ ಕುಟುಂಬವನ್ನು ಅಗಲಿ ಹೋದರು, ನನ್ನ ಮಿತ್ರರನ್ನು ಬಿಟ್ಟು ಹೋದರು ಕರ್ತನೆ. ಅಪ್ಪ, ನಿನ್ನನ್ನು ಎಂದಿಗೂ ಮರೆಯುವಂತ ದೇವರಲ್ಲ ಸ್ವಾಮಿ. ಸ್ತೋತ್ರ ಮಾಡ್ತೇವೆ ಕರ್ತನೆ. ಹೌದು ಸ್ವಾಮಿ, ಈ ಲೋಕವನ್ನು ತೊರೆದರು ಕರ್ತನೆ, ಈ ಲೋಕವನ್ನು ಕರ್ತ ಅಗಲಿದರು ಕರ್ತನೆ. ಆದ್ರೆ ನಿನ್ನ ಪ್ರೀತಿ ನನ್ನನ್ನು ಬಿಟ್ಟು ಎಂದಿಗೂ ಅಗಲುವಂತ ಪ್ರೀತಿ ಎಲ್ಲ ಸ್ವಾಮಿ ಕರ್ತನೆ. ಸ್ತೋತ್ರ ಯೇಸುವೇ. As we stand in His presence, ನಾವು ಆತನ ಸಮ್ಮುಖದಲ್ಲಿ ಆತನ ಪ್ರಸನ್ನತೆಯಲ್ಲಿ ಇರುವ ಹಾಗೆ ಒಂದು ಕ್ಷಣ ನಾವು ಆತನಿಗೆ ಸಮರ್ಪಣೆ ಮಾಡಿಕೊಟ್ಟು ನಾವೆಲ್ಲ ನಮ್ಮ ಸ್ಥಳ ಎದ್ದೆತ್ತುಕೊಂಡು ಗೌರವಯುತವಾಗಿ ಆತನಿಗೆ ಗೌರವಿಸೋಣ. ನಮ್ಮದಲ್ಲಂತ ಸಹೋದರ ಭೀಮಸೇನವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾನೆ. ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಿನ್ನ ಕೃಪಾ ಸಿಂಹಾಸನದ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ತೇವೆ ಕರ್ತನೆ. ಅಪ್ಪ ಕರ್ತನೆ, ಬೆಳೆಯು ಬಹಳ, ಕೆಲಸಗಾರ ಸ್ವಲ್ಪ ಎಂಬುದಾಗಿ ಹೇಳಿದೆ ಕರ್ತನೆ. ಬೆಳೆಯ ಯಜಮಾನಗಳು ಕರ್ತನಾದ ಯೇಸುವೆ, ನಿನ್ನ ಅಪ್ಪ ಬೆಳೆಯ ಕೆಲಸಗಾರನ ಕಳುಹಿಸಪ್ಪ ಕರ್ತನೆ. ನಿನ್ನ ಸೇವಕನ ಇನ್ನು ಎಬ್ಬಿಸಪ್ಪ ಕರ್ತನ ತಂದೆಯಾದ ದೇವರೇ. ಅಪ್ಪ ಕರ್ತನೆ, ನಿನ್ನ ಜೀವಕರ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ದೇವ, ಸ್ತುತಿಯ ಆರಾಧನೆಯಲ್ಲಿ ದೇವ, ಈ ಬಲವಾದ ಮಹಿಮೆ ಇಲ್ಲಿದ್ದದಕ್ಕಾಗಿ ಸ್ತೋತ್ರ. ನೀ ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಘನತೆ ಎಲ್ಲ ಗೌರವ ನಿನಗೊಬ್ಬನ ಸತ್ತುತ್ತೇವೆ ಕರ್ತನೆ. ನಿನ್ನ ವಾಕ್ಯಕ್ಕೆ ನಮ್ಮ ಎಲ್ಲರನ್ನು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ದೇವ, ನಿನ್ನ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಇಬ್ಬಾಯಿ ಕೆತ್ತಿಗಿಂತ ಹದವಾದದ್ದು ಸ್ವಾಮಿ. ದೇವ, ನಿನ್ನ ವಾಕ್ಯದ ಮೂಲಕ ಸ್ವಾಮಿ ಎಲ್ಲರ ಹೃದಯದೊಟ್ಟಿಗೆ ಮಾತನಾಡು ಸ್ವಾಮಿ ಕರ್ತನೆ. ಅಪ್ಪ ದೇವರೇ, ನಿನ್ನ ಆತ್ಮನ ಮೂಲಕ, ನಿನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡು ಸ್ವಾಮಿ. ಅಪ್ಪ, ನಿನ್ನ ಸೇವಕರ ಮೂಲಕ, ಆತ್ಮನ ಮೂಲಕ ನೀನು ಮಾತನಾಡು ಸ್ವಾಮಿ. ಅಪ್ಪ, ನಿನ್ನ ವಾಕ್ಯವೇ ನಮಗೆ ಆತ್ಮಿಕವಾಗಿಯೂ ಜೀವಕರವಾಗಿಯವೆ ಸ್ವಾಮಿ. ನನ್ನನ್ನು ನಂಬುವ ಹೊಟ್ಟೊಳಗಿಂದ ಜೀವಕರ ಹೊಳೆಗಳು ತುಂಬಿ ಹರಿವು ಎಂಬುದಾಗಿ ವಾಗ್ದಾನ ಕರ್ತನೆ. ಅಪ್ಪ, ನಿನ್ನ ಜೀವಧಾರೆಗಳು ಪ್ರತಿಯೊಬ್ಬರದಲ್ಲಿ ತುಂಬಿ ಹರಿಯಲಿ ಕರ್ತನೆ. ನಿಮ್ಮ ಜೀವಕರ ವಾಕ್ಯ ಹೊಳೆಗಳು ತುಂಬಿ ಹರಿಯಲಿ ಕರ್ತನೆ. ಅಪ್ಪ, ನಿನ್ನ ವಾಕ್ಯಗಳು ಸಮೃದ್ಧಿ ತುಂಬಿಸಲ್ಪಡಲಿ ಕರ್ತನೆ. ಎಲ್ಲ ಮಹಿಮೆ ನಿನಗೊಬ್ಬನ ಸಲ್ಲುತ್ತೇವೆ ಯೇಸುವಿನ ಬಲವಾದ ನಾಮದಲ್ಲಿ ಪ್ರಾರ್ಥನೆ ನಂಬಿಕೆಯಿಂದ ದೀನತೆ ಬೇಡಿ ಹೊಂದಿಕೊಂಡು ಪರಲೋಕದ ತಂದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ಜೋರಾಗಿ ಹೇಳ್ತೀರಾ ಹಲ್ಲೆಲೂಯಾ? ಎಷ್ಟು ಜನ ಸಂತೋಷವಾಗಿದ್ದೀರಿ ಬೆಳಗಿನ ಛಾವದಲ್ಲಿ? ಎಷ್ಟು ಜನ ಆಶೀರ್ವಾದ ಹೊಂದಿಕೊಂಡು ದೇವರ ಆರಾಧನೆಯನ್ನು ಮಾಡುವ ಸಮಯದಲ್ಲಿ? ಆಮೆನ್, ಆಮೆನ್. ಸೊ ಬಿಫೋರ್
ವಿ ಲುಕ್ ಟು ವರ್ಡ್ ಆಫ್ ಗಾಡ್. ನಾವು ದೇವರ ವಾಕ್ಯವನ್ನು ಗಮನಿಸೋದಕ್ಕಿಂತ ಮುಂಚೆ ಕೆಲವೊಂದು ಮುಖ್ಯವಾದ ಪ್ರಕಟಣೆಗಳನ್ನು ನಾವು ಗಮನಿಸೋಣ. ಆಸ್ ಯೂಶುವಲ್ ಯಥಾ ಪ್ರಕಾರ ನಡೀತಾ ಇರುವಂಥ ಎಲ್ಲ ಸೆಲ್ ಗ್ರೂಪ್ಗಳು ಆಯಾ ಸ್ಥಳಗಳು ನಡೀತಾ ಇರ್ತವೆ. ಸೊ ಹತ್ತಿರವಿರುವಂಥ ಎಲ್ಲ ದೇವರ ಮಕ್ಕಳು ನೀವು ಭಾಗವಹಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಅದರಂತೆ ಶುಕ್ರವಾರ ದಿವಸ 10 ಗಂಟೆಯಿಂದ 12 ಗಂಟೆವರೆಗೂ ನಮ್ಮ ಮನೆಯಲ್ಲಿ ಉಪವಾಸ ಪ್ರಾರ್ಥನೆ ಇರ್ತದೆ. ನಮ್ಮ ಮನೆಯಲ್ಲಿ ಉಪವಾಸ ಪ್ರಾರ್ಥನೆ ಇರ್ತದೆ. ಸೊ ಎಲ್ಲರೂ ಆಸಕ್ತಿ ಉಳ್ಳಂಥವ್ರು ದಯವಿಟ್ಟು ಸಮಯ ಇದ್ದಂಥವರು ಸಮಯ ಮಾಡಿಕೊಂಡು ಬಿಡುವು ಮಾಡಿಕೊಂಡು ಬಂದು ನಮ್ಮ ಜೊತೆ ಉಪವಾಸ ಪ್ರಾರ್ಥನೆಯಲ್ಲಿ ಭಾಗವಹಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಲಾರ್ಡ್. ಅದರಂತೆ ಒಂದು ದುಃಖಕರವಾದ ವಿಷಯವನ್ನು ನಾವು ಕೇಳಿದ್ದೇವೆ. ನಿನ್ನೆ ರಾತ್ರಿ 10:30 ಗಂಟೆಗೆ 10:30 ಸುಮಾರು 10:30 ಗಂಟೆಗೆ ನಮ್ಮ ಬೆಳಗಾವಿ ಸಭಾಪಾಲಕರ ಹಾಗೂ ಕ್ರೈಸ್ತ ನಾಯಕರ ಒಕ್ಕೂಟದ ಅಧ್ಯಕ್ಷರಾಗಿರುವಂಥ ರೆವರೆಂಡ್ ಟಿ. ಥಾಮಸ್ ಅವರ ಪತ್ನಿ ಸಿಸ್ಟರ್ ದೀನಾ ಅವರು ಅನಾರೋಗ್ಯದ ಬಳಲುತ್ತಿದ್ದು ಅವರು ಕರ್ತನಲ್ಲಿ ನಿದ್ರೆ ಹೋಗಿದ್ದಾರೆ. ತಮ್ಮ ಓಟವನ್ನು ಮುಗಿಸಿ ಅವರು ಕರ್ತನಲ್ಲಿ ನಿದ್ರೆ ಹೋಗಿದ್ದಾರೆ ಎಂಬುದಾಗಿ ತಿಳಿಸಿ ತುಂಬ ದುಃಖವಾಗ್ತದೆ. ಸೊ ಅವರ ಕುಟುಂಬಕ್ಕಾಗಿ ದಯವಿಟ್ಟು ನೀವೆಲ್ಲರೂ ಪ್ರಾರ್ಥಿಸ್ರಿ. ದೇವರ ಸಮಾಧಾನ, ದೇವರ ಒಂದು ಸಂಪೂರ್ಣ ಬಲ, ಆ ಒಂದು ಸಂತೈಸುವಿಕೆ ಅವರ ಕುಟುಂಬವನ್ನು ನಡೆಸಬೇಕೆಂಬುದಾಗಿ. ಇನ್ನೂ ಯಾವ ಒಂದು ಮಾಹಿತಿ ನಮಗೆ ಬಂದಿಲ್ಲ. ಅವರ ಫ್ಯೂನರಲ್ ಅಂತ್ಯ ಸಂಸ್ಕಾರ ಯಾವಾಗ ಆಗ್ತದೆ ಎಂಬುದಾಗಿ ನಮಗಿನ್ನೂ ಮಾಹಿತಿ ಬರದೇ ಇರೋದ್ರ ನಿಮಿತ್ತವಾಗಿ ನಾನು ಅನೇಕರು ನನಗೆ ಕಾಲ್ ಮಾಡಿ ಕೇಳಿದ ಗ್ರೂಪಲ್ಲಿ ಹಂಚಿಕೊಂಡಾಗ ಅನೇಕರು ನನಗೆ ಕರೆ ಮಾಡಿ ಕೇಳಿದ್ದೀರಿ. ಸೊ ಅವರಿಗೆ ನನಗಿನ್ನೂ ಯಾವುದೇ ಮಾಹಿತಿ ಬಂದಿಲ್ಲ ಎಷ್ಟು ಗಂಟೆಗೆ ಯಾವಾಗ ಅಂತೇಳಿ. ಆದರೆ ದೇವರ ಚಿತ್ತ ಇರೋದಾದ್ರೆ ಯಾವಾಗ್ತದೆ ಗೊತ್ತಿಲ್ಲ. ಅದಕ್ಕಾಗಿ ಇವತ್ತು ನಮಗೆ ಮಾಹಿತಿ ಬರ್ತದೆ, ನಾನು ಅದನ್ನು ಗ್ರೂಪಲ್ಲಿ ಹಂಚ್ಕೋತೀನಿ. ಸೊ ಇವತ್ತು ಅಥವಾ ನಾಳೆ ಬಹುಶಃ ಅವರ ಅಂತಿಮ ದರ್ಶನವನ್ನು ಏರ್ಪಾಡನ್ನು ನಾಳೆ ಇವತ್ತು ಅಥವಾ ಸಾಯಂಕಾಲ ಅಥವಾ ನಾಳೆ ಮಾಡಲಾಗ್ತದೆ ಅವರ ಸಭೆಯಲ್ಲಿ. ಸೊ ಸಭೆಯೆಲ್ಲ ಮಕ್ಕಳು ನಮಗೆಲ್ಲ ಗೊತ್ತು. ರೆವರೆಂಡ್ ಟಿ. ಥಾಮಸ್ ಅವರ ಕುಟುಂಬದ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತು, ಎಲ್ಲರಿಗೂ ಅವ್ರ ಬಗ್ಗೆ ಗೊತ್ತು. ಸೊ ಉತ್ತಮವಾದ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ ಬೆಳಗಾಂ ಪಟ್ಟಣದಲ್ಲಿ. ಸೊ ಅದಕ್ಕಾಗಿ ತುಂಬ ನೋವಾಗ್ತದೆ ಸಹೋದರಿಯವರು ನಮ್ಮನ್ನು ಅಗಲಿದ್ದು. ಆದರೆ ಅವರು ನಿತ್ಯತ್ವದಲ್ಲಿದ್ದಾರೆ. ಆಮೇನ್ ಆಮೇನ್. ದೇವರ ವಾಕ್ಯ ಹೇಳ್ತದೆ, ದೇವರು ತನ್ನ ಭಕ್ತರ ಮರಣ ಬಂದು ಎನಿಸೋದಿಲ್ಲ. ಸೊ ಅವರ ಒಂದು ಅಂತಿಮ ದರ್ಶನದ ವಿಚಾರವಾಗಿ ನಾನು ಗ್ರೂಪಲ್ಲಿ ಹಂಚಿಕೊಳ್ತೇನೆ ಯಾವಾಗ ಎಂಬುದಾಗಿ. ಸೊ ಸಾಧ್ಯವಿದ್ದಂಥವ್ರು ಹೋಗಿ ನಿಮಗೆ ನೋಡಬೇಕೆಂಬುದಾಗಿ ಇದ್ದರೆ, ಅಂತಿಮ ದರ್ಶನ ಮಾಡಬೇಕೆಂಬುದಾಗಿ ಅನಿಸಿದರೆ ನೀವು ಹೋಗಿ ಅಂತಿಮ ದರ್ಶನ ಮಾಡಬಹುದು. ಸ್ಥಳ ಮತ್ತು ಸಮಯವನ್ನು ನಾನು ಕಳಿಸ್ತೇನೆ ಅಪ್ಡೇಟ್ ಬಂದ ತಕ್ಷಣ. ಸೊ ಸಾಧ್ಯವಾದ ಹೋಗಿ ಭೇಟಿಯಾಗಿ ಅವ್ರ ಕುಟುಂಬಕ್ಕೆ ಹೋಗಿ ಭೇಟಿಯಾಗಿ ಮತ್ತು ಅಂತಿಮ ದರ್ಶನವನ್ನು ನೀವು ಮಾಡಿ ಬರಬಹುದು. ಸೊ ಅವರ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೀರಿ. ತುಂಬ ನೋವಾಗಬೇಕಂದ್ರೆ ಇಡೀ ಪಾಸ್ಟರ್ಸ್ ಫೆಲೋಶಿಪ್ ಅಸೋಸಿಯೇಷನ್ ತುಂಬ ಒಂದು ನೋವಿನಲ್ಲಿ ಇರುವಂಥದ್ದಾಗಿದೆ. ಹಲ್ಲೆಲೂಯಾ. ಸೊ ದೇವರ ವಾಕ್ಯದ ಸಭೆಯಾಗಿ ಒಬ್ಬರಿಗೋಸ್ಕರ ಒಬ್ಬರು ಅಂಗಗಳಾಗಿದ್ದೇವೆ. ಒಬ್ಬರಿಗೆ ದುಃಖ ಆದರೆ ನಾವೆಲ್ಲರೂ ದುಃಖದಲ್ಲಿ ಭಾಗಿಯಾಗಬೇಕೆಂಬುದಾಗಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಸೊ ಅವರಿಗಾಗಿ, ಅವರ ಕುಟುಂಬಕ್ಕಾಗಿ 1-2 ನಿಮಿಷ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಸಮಯದಲ್ಲಿ ಎಲ್ಲರೂ ಎದ್ದೆತ್ತುಕೊಂಡು ನಾವು ಪ್ರಾರ್ಥನೆ ಮಾಡಿಕೊಂಡು ಈ ಸಮಯದಲ್ಲಿ ನಮ್ಮದಿರುವಂಥ ಶೈಲಾಂಟಿಯವರು ಅವರ ಕುಟುಂಬಕ್ಕಾಗಿ ಅವರಿಗೆ ದೇವರ ಸಮಾಧಾನ ಕೊಡಲಿ, ಶಾಂತಿ ಕೊಡಬೇಕೆಂಬುದಾಗಿ ಶೈಲಾಂಟಿಯವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಸ್ತೋತ್ರಪ್ಪ ತಂದೆಯಾದ ದೇವರೇ, ಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವ ಆತನೇ ನಿನಗೆ ಸ್ತೋತ್ರಪ್ಪ. ರಾಜಾದಿರಾಜನು ಕರ್ತಾದಿ ಕರ್ತನು ಮಹಿಮೆಯುಳ್ಳ ದೇವರು ನೀನಾಗಿದ್ದೀಯ ಸ್ವಾಮಿ. ಸ್ತುತಿಗಳ ಮಧ್ಯದಲ್ಲಿ ವಾಸಿಸುವ ಆತನು ನೀನಾಗಿದ್ದೀಯ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಅಪ್ಪ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಪ್ಪ ಸ್ವಾಮಿ ಕರ್ತನೆ. ಅಪ್ಪ ತಂದೆಯಾದ ದೇವರೇ ಸ್ವಾಮಿ, ಅಪ್ಪ ಈ ಸಮಯಕ್ಕಾಗಿ ಗಳಿಗಾಗಿ ನೀನು ಮಾಡಿದ ಒಂದೊಂದು ಉಪಕಾರಗಳಿಗಾಗಿ ನಿನಗೆ ಸ್ತೋತ್ರಪ್ಪ ಸ್ವಾಮಿ ತಂದೆಯಾದ ದೇವರೇ. ಹೌದಪ್ಪ ಕರ್ತನೆ ತಂದೆಯಾದ ದೇವರೇ. ಅಪ್ಪ ಈ ಸಮಯದಲ್ಲಿ ಸ್ವಾಮಿ ತಂದೆಯಾದ ದೇವರೇ, ಅಪ್ಪ ಸಭಾಪಾಲಕರ ವಿಷಯವನ್ನು ನಾವು ಈಗಲೇ ಕೇಳಿದ್ದೇವಪ್ಪ ಸ್ವಾಮಿ ತಂದೆಯಾದ ದೇವರೇ. ಅಪ್ಪ ಕುಟುಂಬಕ್ಕೆ ನೀನು ಶಾಂತಿ, ಸಮಾಧಾನ, ನೆಮ್ಮದಿ ಕೊಡುವ ದೇವರು ನೀನಾಗಿದ್ದೀಯ ಸ್ವಾಮಿ ಕರ್ತನೆ.
ಕರ್ತನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ವಿಜ್ಞಾಪನೆಗೆ ಕಿವಿಗೊಡುತ್ತಾನೆ. ಹೌದು ಸ್ವಾಮಿ ತಂದೆಯಾದ ದೇವರೇ, ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು ಎಂದು ಹೇಳಿಯಲ್ಲಪ್ಪ. ಹೌದಪ್ಪ ಸ್ವಾಮಿ ಕರ್ತನೆ, ಆ ಕುಟುಂಬದಲ್ಲಿ ಸ್ವಾಮಿ ನೀನು ವಾಸ ಮಾಡುವ ಆತನಾಗಿದ್ದೀಯ ಸ್ವಾಮಿ ಕರ್ತನೆ. ಅಪ್ಪ ತಂದೆಯಾದ ದೇವರೇ, ಅಪ್ಪ ಸಭಾಪಾಲಕರನ್ನು ನೀನು ಆಶೀರ್ವಾದ ಮಾಡ್ರಿ ಸ್ವಾಮಿ ತಂದೆಯಾದ ದೇವರೇ. ಅಪ್ಪ ಕುಟುಂಬದಲ್ಲಿ ಸ್ವಾಮಿ ಕರ್ತನೆ ಯಾವ ನೋವು ಚಿಂತೆ ಇರದ ಹಾಗೆ ಸ್ವಾಮಿ ಅಲ್ಲಿ ನೀನು ಕಾರ್ಯವನ್ನು ಮಾಡುವ ಆತನಾಗಿದ್ದೀಯ ಸ್ವಾಮಿ ತಂದೆಯಾದ ದೇವರೇ. ಅಪ್ಪ ಕರ್ತನೆ ತಂದೆಯಾದ ದೇವರೇ, ತಾಯಿಯು ಮಗನನ್ನು ಮರೆತು ಮರ್ತಾಳು, ಆದರೆ ಸ್ವಾಮಿ ನೀನು ಮರೆಯದ ಕರ್ತನಾಗಿದ್ದೀಯ ಸ್ವಾಮಿ ತಂದೆಯಾದ ದೇವರೇ. ನೀನು ಜಯವನ್ನು ಕೊಡುವ ದೇವರಾಗಿದ್ದೀರಿ ಸ್ವಾಮಿ ಕರ್ತನೆ. ಹೌದಪ್ಪ ಸ್ವಾಮಿ ತಂದೆಯಾದ ದೇವರೇ, ಆ ಕುಟುಂಬದಲ್ಲಿ ಸ್ವಾಮಿ ನೀನು ತಂದೆಯಾಗಿ, ತಾಯಿಯಾಗಿ, ಬಂಧು ಬಳಗವಾಗಿ, ಸ್ನೇಹಿತನಾಗಿ ಅಲ್ಲಿ ನೀನು ನೆಲೆಸುವ ಆತನಾಗಿದ್ದೀಯ ಸ್ವಾಮಿ ತಂದೆಯಾದ ದೇವರೇ. ನೀನು ಸ್ವಾಮಿ ಸಭಾಪಾಲಕರಿಗೆ ನೀನು ಧೈರ್ಯದ ಆತ್ಮವನ್ನು ತುಂಬುವ ಆತನಾಗಿದ್ದೀಯ ಸ್ವಾಮಿ ತಂದೆಯಾದ ದೇವರೇ. ಹೌದಪ್ಪ ಕರ್ತನೆ ತಂದೆಯಾದ ದೇವರೇ, ಸ್ವಾಮಿ ಎಲ್ಲ ಕಾರ್ಯವನ್ನು ಸ್ವಾಮಿ ನೀನು ನಡೆಸಿಕೊಡುವ ಆತನಾಗಿದ್ದೀಯ ಸ್ವಾಮಿ ತಂದೆಯಾದ ದೇವರೇ. ಹೌದಪ್ಪ ಕರ್ತನೆ, ಇದು ದುಃಖದ ಸಂಗತಿಯಾಗಿದೆ ಸ್ವಾಮಿ ಕರ್ತನೆ. ನೀನು ಎಲ್ಲರಿಗೂ ಸ್ವಾಮಿ ಕರ್ತನೆ ಆ ದುಃಖವನ್ನು ಭಾರಿಸುವ ಶಕ್ತಿಯನ್ನು ಕೊಡು ಸ್ವಾಮಿ ತಂದೆಯಾದ ದೇವರೇ. ಹೌದಪ್ಪ ಕರ್ತನೆ ತಂದೆಯಾದ ದೇವರೇ, ಅಪ್ಪ ನಾವು ಒಂದೇ ಸಭೆಯವರಾಗಿ ಒಂದೇ ಕುಟುಂಬದವರಾಗಿ ಸ್ವಾಮಿ ಅಪ್ಪ ಆ ಕುಟುಂಬಕ್ಕೆ ನಾವು ಶಾಂತಿ ಸಿಗಲಿ ಎಂದು ಸ್ವಾಮಿ ಪ್ರಾರ್ಥಿಸುವಾಗ ನೀನು ಜಯವನ್ನು ಕೊಡುವ ದೇವರಾಗಿದ್ದೀರಿ ಸ್ವಾಮಿ ತಂದೆಯಾದ ದೇವರೇ. ಹೌದಪ್ಪ ಕರ್ತನೆ ತಂದೆಯಾದ ದೇವರೇ, ಅಪ್ಪ ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸಿ ಬೇಡಿ ಬಂದೆವು ಪರಲೋಕದ ಜೀವವುಳ್ಳ ತಂದೆ, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೂ ಜೋರಾಗಿ ಹೇಳ್ತೀರಾ? ಹಲ್ಲೆಲೂಯಾ. ಸೊ ಅವ್ರಿಗಾಗಿ ನಾವು ನಿರಂತರವಾಗಿ ಪ್ರಾರ್ಥಿಸೋಣ, ಅವ್ರ ಕುಟುಂಬಕ್ಕಾಗಿ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ನೋಡಿಕೋಣ. ನಮಗೆ ಹೆಚ್ಚಿನ ಸಮಯವಿಲ್ಲ, ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯ ನೋಡಿಕೋಣ, ಯಾಕಂದರೆ ನಾವು ಬೇಗನೆ ಮುಗಿಸ್ಬೇಕಾಗಿದೆ ಇವತ್ತು. ಥ್ಯಾಂಕ್ ಯು ಲಾರ್ಡ್. ಎಷ್ಟು ಜನ ಸಿದ್ಧರಾಗಿದ್ದರೆ ದೇವರ ವಾಕ್ಯವನ್ನು ಕೇಳಲಿಕ್ಕಾಗಿ? ಜೋರಾಗಿ ಎಸ್, ಸಿದ್ಧರಾಗಿದ್ದೀರಾ? ಸೊ ಕಳೆದ ಕೆಲವು ವಾರಗಳಿಂದ ನಾವು ಬಹಳ ತುಂಬ ಪ್ರಾಮುಖ್ಯವಾದ ವಿಷಯವನ್ನು ಕಲಿತ್ಕೊಂಡು ಬರ್ತಾ ಇದ್ದೇವೆ. ಯಾವ ವಿಷಯವನ್ನು ಕಲಿತಾ ಇದ್ದೇವೆ ಗೊತ್ತಾ? ಯಾರಾದ್ರು ಹೇಳ್ತೀರಾ ಬೇಗ? ನಾವು ಯಾವ ವಿಷಯವನ್ನು ಮಾತಾಡ್ತಾ ಇದ್ದೇವೆ? ತಿಳಿದು ನಾವು ಮಾಡುವಂಥ ಪಾಪಗಳ ಕುರಿತಾಗಿ ನಮಗೆ ಗೊತ್ತು ಅವುಗಳನ್ನು ಮಾಡಬಾರ್ದು ಎಂಬುದಾಗಿ, ಆದರೆ ಅದನ್ನು ಮಾಡ್ತಾ ಇದ್ದೇವೆ. ಅದನ್ನು ಮಾಡುವುದರಿಂದ ನಮಗೇನಾಗ್ತದೆ? ಶಿಕ್ಷೆಗೆ ಗುರಿ ಆಗ್ತಾ ಇದ್ದೇವೆ. ಅಂದರೆ ದೇವರ ಆಶೀರ್ವಾದದಿಂದ ದೂರ ಆಗ್ತಾ ಇದ್ದೇವೆ, ದೇವರ ಒಂದು ಸಂಪೂರ್ಣವಾದ ವರಗಳಿಂದ ದೂರವಾಗ್ತಾ ಇದ್ದೇವೆ, ದೇವರ ಕರುಣೆಯಿಂದ ದೂರವಾಗ್ತಾ ಇದ್ದೇವೆ. ಹಲ್ಲೆಲೂಯಾ. ಇನ್ನು ಬರುವಂಥ ದಿನದಲ್ಲಿ ನಿತ್ಯಕ್ಕೂ ನಾವು ದೂರವಾಗಬಹುದು. ಅದಕ್ಕಾಗಿ ನಾವು ತಿಳಿದು ಮಾಡುವಂಥ ಪಾಪಗಳನ್ನು ನಾವೇನು ಮಾಡಬೇಕಾಗಿದೆ? ಬಿಟ್ಟು ಬಿಡಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ವಿಷಯದಲ್ಲಿ 2 ಕಾರ್ಯವನ್ನು ನಾನು ಮಾತಾಡಿದ್ದೇವೆ, ತಿಳಿದು ಮಾಡುವಂಥ ಪಾಪಗಳ ವಿಷಯದಲ್ಲಿ ಮತ್ತು ಲೋಕದ ಪ್ರೀತಿಯ ವಿಷಯದಲ್ಲಿ ಎಂಬುದಾಗಿ. ಲೋಕವನ್ನು ಪ್ರೀತಿಸಬಾರದು ಎಂಬುದಾಗಿ ನಾವು ಕಲಿತುಕೊಂಡಿದ್ದೇವೆ. ಹಲ್ಲೆಲೂಯಾ. ಲೋಕವನ್ನು ಪ್ರೀತಿಸಬಾರದು, ಲೋಕದ ಮೇಲೆ ಪ್ರೀತಿ ನೆಟ್ಟರೆ ಏನಾಗ್ತದೆ ಎಂಬುದಾಗಿ ನಾವು ಕಲಿತುಕೊಂಡಿದ್ದೇವೆ 2ನೇ ವಿಷಯವಾಗಿ. ಈಗ ಕೊನೆಯದಾಗಿ 3ನೇ ವಿಷಯವಾಗಿ, ಹೌದು ಲೋಕವನ್ನು ಪ್ರೀತಿ ಮಾಡಬಾರ್ದು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಕೇಳಿದ್ರಾ? ಹೌದಲ್ಲ, ದೇವ್ರ ವಾಕ್ಯ ಹೇಳ್ತದಲ್ಲ, ಲೋಕವನ್ನು ಪ್ರೀತಿಸಬಾರದು ಎಂಬುದಾಗಿ ನಾವು ನೋಡ್ಕೊಂಡಿದ್ದೇವೆ. ಅದೇ ವಾಕ್ಯ ಭಾಗವನ್ನು ನಾವು ಓದೋಣ ಈ ಸಮಯದಲ್ಲಿ. ಯೋಹಾನ ಬರೆದ ಮೊದಲ ಪತ್ರಿಕೆ 2ನೇ ಅಧ್ಯಾಯ 16ನೇ ವಾಕ್ಯವನ್ನು ನಾವು ಓದಿಕೋಣ. ಯೋಹಾನ ಬರೆದ ಮೊದಲ ಪತ್ರಿಕೆ 2:16 ಬೇಗ ತೆರೆದು ಓದ್ರಿ. ಒಂದು ಯೋಹಾನ 2:16 15ನೇ ವಚನ. ಲೋಕವನ್ನಾಗಲಿ ಲೋಕದಲ್ಲಿರುವಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದಾಸೆ, ಕಣ್ಣಿನಾಸೆ, ಬದುಕಿನ ಬಾಳಿನ ಡಂಬ, ಈ
ಮೊದಲಾದವುಗಳೆಲ್ಲವೂ ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟಿದ್ದೆ, ಲೋಕದಿಂದ ಹುಟ್ಟಿದವುಗಳಾಗಿವೆ. ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಯಾವುದು ಲೋಕದಿಂದ ಹುಟ್ಟಿರುವಂತ ಕಾರ್ಯಗಳು ಯಾವುವು? ಶರೀರಾಸೆ, ಶರೀರಾಸೆ, ಕಣ್ಣಿನಾಸೆ, ಬದುಕು ಬದುಕು ಬಾಯಿನ ಡಂಬ. ಈ ಮೂರು ಕಾರ್ಯಗಳು ದೇವರಿಂದ ಹುಟ್ಟಿಲ್ಲ. ನಾವು ಈ ಮೂರಲ್ಲಿ ಜೀವಿಸ್ತಾ ಇದ್ದೀವಿ. ಮನುಷ್ಯರು ಈ ಮೂರಲ್ಲಿ ಜೀವಿಸ್ತಾ ಇದ್ದೀವಿ. ಶರೀರಾಸೆ, ಕಣ್ಣಿನಾಸೆ, ಬದುಕು ಬಾಯಿನ ಡಂಬ. ಕಣ್ಣು ನೋಡಿರುವುದನ್ನ ತೆಗೆದುಕೊಳ್ಬೇಕೆಂಬ ದೇಹ ಬಯಸ್ತದೆ. ಹಲ್ಲೆಲೂಯಾ. ದೇಹ ಬಯಸಿದ್ದನ್ನ ತೋರಿಸ್ಬೇಕೆಂಬುದಾಗಿ ಆಸೆ ಉಂಟಾಗ್ತದೆ, ಆಡಂಬರ. ಲೋಕದಾಸೆ ಅಂದ್ರೆ ಶರೀರಾಸೆ, ಕಣ್ಣಿನಾಸೆ, ಬದುಕು ಬಾಯಿನ ಡಂಬ. ಇವೆಲ್ಲ ವಿಷಯಗಳಲ್ಲಿ ದೇವರಿಂದ ಹುಟ್ಟಿರುವಂತಹ ಕಾರ್ಯಗಳು ಇವು ಅಲ್ಲ ಎಂಬುದಾಗಿ ದೇವರ ವಾಕ್ಯವನ್ನು ಗೊತ್ತೇವೆ. ಹಲ್ಲೆಲೂಯಾ. ಹೌದು, ನಿಜ. ನಮಗೆ ಗೊತ್ತು ನಾವು ಲೋಕವನ್ನು ಪ್ರೀತಿಸಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಲೋಕದ ಹಿಂದೆ ಹೋಗಬೇಡ್ರಿ ಎಂಬುದನ್ನು ನೋಡುತ್ತೇವೆ. ಲೋಕವನ್ನ ಪ್ರೀತಿಸಿದ ನಮ್ಗೆ ಏನಾಗ್ತದೆ ಎಂಬುದಾಗಿ ಗೊತ್ತು. ಆದ್ರೆ ಈ ವಾಕ್ಯ ಲೋಕವನ್ನಾಗಲಿ ಲೋಕದಲ್ಲಿರುವವನ್ನಾಗಲಿ ಪ್ರೀತಿಸಬೇಡ್ರಿ ಅಂತ ಯಾಕೆ ದೇವರು ಹೇಳ್ತಾ ಇದ್ದಾನೆ ನಮಗೆ? ಇದನ್ನ ನಾವು ಕಲ್ತಿಲ್ಲ. ಹಲ್ಲೆಲೂಯಾ. ಹೌದಲ್ಲ? ಯಾಕೆ ನಾವು ಲೋಕವನ್ನು ಪ್ರೀತಿಸಬಾರ್ದು? ಕೆಲವರಿಗೆ ಕೇಳ್ತಾರೆ ಪ್ರಶ್ನೆಯನ್ನ, ಯಾಕ್ರಿ ಲೋಕವನ್ನು ಪ್ರೀತಿಸಬಾರ್ದು? ಯಾಕ್ರಿ? ಏನ್ ಕಾರಣ? ಏನು ಸಮಸ್ಯೆ? ನಾವು ನೋಡ್ರಿ ನಾವು ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ, ಲೋಕದಲ್ಲಿ ಬದುಕ್ತಾ ಇದ್ದೇವೆ. ಈ ಲೋಕದ ನೋಡ್ರಿ, ಈ ಲೋಕದ ಎಲ್ಲಾ ಕಾರ್ಯಗಳು ಕೆಟ್ಟು ಹೋದಂತ ಕಾರ್ಯಗಳಾಗಿದ್ದರೂ ಕೂಡ ದೇವರು ತನ್ನ ಮಕ್ಕಳನ್ನ ಪ್ರತ್ಯೇಕಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೀರ್ತನೆ ಪುಸ್ತಕದ ನೋಡ್ಕೊಡ್ತೇವೆ 4ನೇ ಅಧ್ಯಾಯದಲ್ಲಿ, ಯೆಹೋವನು ತನ್ನ ಭಕ್ತರನ್ನ ತನಗಾಗಿ ಪ್ರತ್ಯೇಕಿಸಿಕೊಂಡಿದ್ದಾನೆ ಎಂಬುದಾಗಿ ನೋಡ್ತೇವೆ ನಾವು. ಹಲ್ಲೆಲೂಯಾ. ತನಗಾಗಿ ಪ್ರತ್ಯೇಕಿಸಿಕೊಂಡಿದ್ದಾನೆ. ಹಾಗಾದ್ರೆ ಯಾಕೆ ನಾವು ಲೋಕವನ್ನು ಪ್ರೀತಿಸಬಾರದು? ಯಾರಿಗಾದ್ರೂ ಸ್ವಲ್ಪ ಐಡಿಯಾ ಇದೆಯಾ? ಯಾರಾದ್ರೂ ಏನೋ ಹೇಳ್ಬೋದಾ? ಯಾಕೆ ನಾವು ಪ್ರೀತಿಸಬಾರದು ಲೋಕವನ್ನ? ಯಾರಾದ್ರೂ ಗೊತ್ತಿದ್ರೆ ಹೇಳ್ರಿ, ತಪ್ಪೇನಿಲ್ಲ. ತಪ್ಪೇದ್ರು ನಾನು ಯಾರಿಗೂ ಏನು ಮಾಡಲ್ಲ, ಯಾರಿಗೂ ಏನು ಖಂಡಿಸುವುದಿಲ್ಲ, ಗದರಿಸುವುದಿಲ್ಲ. ತಪ್ಪು. ದೇವರು ಪರಿಶುದ್ಧನಾದ ಕಾರಣ, ದೇವರು ಪರಿಶುದ್ಧನಾಗಿರೋದು ಪಾಪದಲ್ಲಿ ವಾಸಿಸಬಾರದು ಅಂತ ಅದಕ್ಕಾಗಿ ದೇವರು ಹೇಳಿದಾನೆ. ಮತ್ತೆ ಯಾರಾದ್ರೂ ಹೇಳ್ತಾರ? ಹೇಳ್ತಾರೆ? ಹೇರಿ. ಲೋಕ ಗತಿಸಿ ಹೋಗ್ತದೆ, ಅದಕ್ಕಾಗಿ ಲೋಕ ಪ್ರೀತಿಸಬಾರದು. ಹೌದಾ? ಓಕೆ, ಕರೆಕ್ಟ್. ಮತ್ತೆ ಯಾರಾದ್ರೂ ಹೇಳ್ತಾರ? ಮತ್ತೆ ಯಾರು? ನಾವು ಲೋಕವನ್ನು ಯಾಕೆ ಪ್ರೀತಿಸಬಾರ್ದ್ರಿ? ಇಲ್ಲಿ ಬೈಬಲ್ ಹೇಳ್ತಾ ಇದೆ ಲೋಕವನ್ನು ಪ್ರೀತಿಸಬಾರ್ದ್ರಿ. ಯಾಕೆ? ಶಾಶ್ವತವಲ್ಲ. ಲೋಕದೊಳಗಿಂದ ದೇವರನ್ನು ಆರಿಸಿಕೊಂಡಿದ್ದಾನೆ. ಅಂದ್ರೆ ನೀನ್ ಮ್ಯಾಲಿಲ್ಲಲ್ಲಪ್ಪ, ನಾವೇನ್ ಮ್ಯಾಲೆ ಬದುಕ್ತಾ ಇಲ್ವಲ್ಲ? ಹಲ್ಲೆಲೂಯಾ. ಲೋಕದೊಳಗಿಂದ ದೇವರನ್ನು ಆರಿಸಿಕೊಂಡಿದ್ದಾನೆ, ನಿಜ ಆರಿಸಿಕೊಂಡಿದ್ದಾನೆ. ನಾವೇನು ಮ್ಯಾಲೆ ಬದುಕ್ತಾ ಇಲ್ವಲ್ಲ? ಇಲ್ಲಿಂದ ಮ್ಯಾಲೆ ಎತ್ತಲ್ಪಟ್ಟು ಮ್ಯಾಲೆ ಹೆಂಗಂದ್ರ ಅಂತರಿಕ್ಷದಲ್ಲಿ ಜೀವಿಸ್ತಾ ಇದ್ದೀವ. ಈ ಮ್ಯಾಲೆ ಒಂದು ಏರ್ ಸ್ಟೇಷನ್ ಇದೆ, ಗೊತ್ತಾ? ಸ್ಪೇಸ್ ಸ್ಟೇಷನ್, ಇಂಟರ್ನ್ಯಾಷನಲ್ ಏರ್ ಸ್ಟೇಷನ್ ಇದೆ. ಅಲ್ಲಿ ಬದುಕ್ತಾ ಇದ್ದೀವ. ಲೋಕದಲ್ಲಿ ನಾವು ಜೀವಿಸ್ತಾ ಇದೀವಲ್ಲ, ಲೋಕದಲ್ಲಿ ನಾವು ಜೀವಿಸ್ತಾ ಇದೀವಿ. ಹೌದಾ? ಲೋಕವನ್ನು ಯಾಕೆ ಪ್ರೀತಿಸಬಾರ್ದು? ದೇವ್ರಿಗೆ ಶತ್ರು ಆಗೈತಿ. ಅದೇ ಯಾಕೆ? ಸ್ವಾಮಿ ಹೇಳ್ತಾ ನನಗೆ ಶತ್ರುತ್ವ ಮಾಡ್ಕೋತೀರಿ ನೀವು, ಲೋಕ ಪ್ರೀತಿ ಮಾಡಬೇಡ್ರಿ ಅಂತ ಸ್ವಾಮಿ. ಯಾಕ? ಓಕೆ, ನಾವು ದೇವ್ರ ವಾಕ್ಯ ನೋಡೋಣ. ಯಾಕೆ ನಾವು ಲೋಕವನ್ನು ಪ್ರೀತಿಸಬಾರದು? ನನಗೆ 5 ಸಂಗತಿಗಳಿದಾವೆ ಹೇಳಲಿಕ್ಕೆ. ಆದ್ರೆ ಸಮಯ ಎಷ್ಟು ಗಂಟೆಗೆ? 1 ಗಂಟೆಗೆ ನನಗೆ ಎಷ್ಟು ಸಮಯ ಇರ್ತದೆ ಅಷ್ಟರಲ್ಲಿ ಎಷ್ಟಾಗ್ತದೆ ನಾನು ಮುಗಿಸ್ಬಿಡ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಗಿಸ್ತೇವೆ. ಓಕೆ, ಯಾಕೆ ನಾವು ಲೋಕವನ್ನು ಪ್ರೀತಿಸಬಾರದು? ವೇದ, ಸತ್ಯವೇದ ಲೋಕವನ್ನ ನಾವು ಪ್ರೀತಿಸಬಾರದು ಅಂತ ಯಾಕೆ ಹೇಳ್ತದೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಇದನ್ನ ಸತ್ಯವೇದದಿಂದಲೇ ನಾವು ಉತ್ತರ ಕಂಡುಕೊಳ್ಬೇಕು. ನಾವು ಲೋಕದಲ್ಲಿ ಹುಡುಕಾಡೋದ್ರಿಂದ ಕಂಡುಹಿಡ್ಕೋಕ್ಕಾಗಲ್ಲ. ಈಗಾಗಲೇ ಕೆಲವರಿಗೆ ಲೋಕ ಗತಿಸಿ ಹೋಗ್ತದೆ, ಲೋಕದಲ್ಲಿ ಪಾಪ ತುಂಬಿಕೊಂಡಿದೆ. ಎಸ್, ನಿಜ, ಲೋಕದಲ್ಲಿ ಪಾಪ ತುಂಬಿಕೊಂಡಿದೆ. ನೋಡ್ರಿ, ಸಮುದ್ರ ನೋಡಿದ್ರೆ ಎಷ್ಟು ನೋಡಿದ್ರೆ ಸಮುದ್ರ ಸಮುದ್ರದ ನೀರು ಹೆಂಗಿರ್ತದೆ? ಹೆಂಗಿರ್ತದೆ ನೀರು? ಉಪ್ಪಾಗಿರ್ತದೆ. ಅಲ್ಲಿ ಮೀನುಗಳಿರ್ತವೆ. ಸಮುದ್ರದಲ್ಲಿ ಮೀನಿದ್ರು ಕೂಡ, ಸಮುದ್ರದ ನೀರು ಉಪ್ಪಿನ ನೀರಲ್ಲಿ ಮೀನಿದ್ರು ಕೂಡ ಮೀನು ಸಮುದ್ರದ ನೀರನ್ನ ಕುಡಿಯೋದಿಲ್ಲ. ಹಲ್ಲೆಲೂಯಾ. ಒನ್ಸ್ ಏನಾದ್ರೂ ಕುಡಿದ್ರೆ ಮೀನು ಸತ್ತೋಗ್ಬಿಡ್ತದೆ. ಅರ್ಥ ಆಯ್ತಾ? ಸಮುದ್ರದಲ್ಲಿರುವಂತ ಮೀನು ತಿಂದ್ರ ಅದೇನ ಉಪ್ಪು ಬರ್ತದ? ಆದ್ರೆ ನೀರಾಗಿರ್ತದೆ, ಅದು ನೀರಲ್ಲೇ ಇರ್ತದೆ. ಆದ್ರೆ ಮೀನು ತಿಂದ್ರೆ ಸಪ್ಪ ಇರ್ತದ್ರಿ. ಹಲ್ಲೆಲೂಯಾ. ಅರ್ಥ ಆಯ್ತ್ರೆ? ಅರ್ಥ ಆಯ್ತು ನಿಮಗ? ಕೇಳಿಸ್ಕೊಳ್ಬೇಕಾದ್ರೆ ಮೀನು ಕುದಿಸ್ರಿ, ಮೀನು ಫ್ರೈ ಮಾಡಿ, ಏನೇ ಮಾಡಿದ್ರು ಮೇಲ್ಗಡೆ ಉಪ್ಪು ಹತ್ಬಹುದು. ಮೇಲೆ ಉಪ್ಪು ಹಚ್ಚಿರ್ತೀವಿ, ಖಾರ ಮಸಾಲ ಹಚ್ಚಿರ್ತೀವಿ. ಆದ್ರೆ ಒಳಗಡೆ ಏನಿರ್ತದೆ?
ಸಪ್ಪಗಂತ. ಹಲ್ಲೆಲೂಯ. ಅರ್ಥ ಆಯ್ತಾ ನಿಮ್ಗೆ? ಯಾಕೆ ಅಂತಂದ್ರೆ ಸಮುದ್ರದಲ್ಲಿ ನೀರು ಉಪ್ಪಿದ್ರೂ ಕೂಡ, ಆ ಉಪ್ಪಿನ ನೀರಲ್ಲಿ ಮೀನು ಜೀವಿಸ್ತಾ ಇದ್ರು ಕೂಡ ಆ ಉಪ್ಪನ್ನು ತೆಗೆದುಕೊಳ್ಳುವುದಿಲ್ಲ. ಹಾಗೆ ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಈ ಲೋಕದಲ್ಲಿ ಪಾಪದ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಪಾಪದಿಂದ ತುಂಬಿರುವಂತ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಆದ್ರೆ ನಾವು ಪಾಪ ಮಾಡಬಾರದು ಎಂಬುದಾಗಿ ದೇವರು ಬಯಸ್ತಾನೆ. ಹಲ್ಲೆಲೂಯ. ಪಾಪದಿಂದ ನಾವು ಏನ್ ಮಾಡ ಪ್ರತ್ಯೇಕಿಸಲ್ಪಟ್ಟು ನಾವೇನ್ ಮಾಡ್ಬೇಕು? ಜೀವಿಸಬೇಕು. ಅದಕ್ಕಾಗಿ ಸ್ವಾಮಿ ಏನಂತಂದ್ರೆ, ನೀವು ಲೋಕವನ್ನಾಗ್ಲಿ ಲೋಕದಲ್ಲಿರುವವನ್ನಾಗ್ಲಿ ಪ್ರೀತಿಸಬೇಡ್ರಿ. ಯಾಕೆ? ಈ ಲೋಕವನ್ನು ಪ್ರೀತಿಸಿದ್ರೆ ನಮ್ಗೆ ಏನಾಗ್ತದೆ ಗೊತ್ತಾ? ಆ ಲೋಕದ ಹಿಂದೆನೆ ಹೋಗ್ಬೇಕನ್ಸ್ತದೆ. ಲೋಕದಲ್ಲಿರುವನ್ನ ಪ್ರೀತಿ ಮಾಡೋದಾದ್ರೆ, ಈ ಲೋಕದಲ್ಲಿರುವಂತ ಕಾಣುವಂತ ಕಾರ್ಯ ನಾವು ಪ್ರೀತಿಸುವುದಾದ್ರೆ, ದೇವರ ಮೇಲಿನ ಪ್ರೀತಿ, ದೇವರ ಮೇಲುಂಟ ಆ ಆತ್ಮಿಕತೆಯ ಮೇಲುಂಟ ಪ್ರೀತಿ, ದೈವಿಕತೆ ಮೇಲುಂಟ ಪ್ರೀತಿ ನಮಗೆ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆ ನಿಮ್ಗೆ ಹೇಳುವಂಥದ್ದು? ಅದಕ್ಕಾಗಿ ಮೊದಲನೇದಾಗಿ ಯಾಕೆ ದೇವರು ಲೋಕವನ್ನು ಪ್ರೀತಿಸಬೇಡ್ರಿ ಅಂತ ಹೇಳ್ತಾ ಇದೆ ಅಂತಂದ್ರೆ, ಈ ಲೋಕ ದೇವರನ್ನ ತಿಳ್ಕೊಂಡೈತಾ? ಈ ಲೋಕದ ವಿಷಯದಲ್ಲಿ ದೇವರಿಗೆ ತಿಳುವಳಿಕೆ ಇಲ್ಲ. ಹಲ್ಲೆಲೂಯ. ಇದನ್ನು ಸ್ವಾಮಿ ಸ್ವತಃ ಹೇಳಿದ್ದಾನೆ. ಅದೇ ಯೋಹಾನ ಬರೆದ ಸುವಾರ್ತೆಯಲ್ಲಿ 14ನೇ ಅಧ್ಯಾಯ 17ನೇ ವಚನವನ್ನು ಯಾರು ಓದ್ತೀರಾ? ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದ 17ನೇ ವಚನ ಓದ್ರಿ ಬೇಗ. 14ನೇ ಅಧ್ಯಾಯ 17ನೇ ವಚನ. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ, ಕರ್ತನ ಆತ್ಮನೇ, ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆ ತಿಳಿಯದೆಯೂ ಇರುವುದರಿಂದ ಆತನನ್ನು ನೋಡಿ ಇಲ್ಲಿ ವಾಕ್ಯ ಹೇಳ್ತಾ ಸ್ವಾಮಿ ಹೇಳ್ತಾ ಇದ್ದಾನೆ. ಲೋಕವು ಆತನನ್ನ ನೋಡಿಲ್ಲ, ತಿಳಿಯದೆಯೂ ಇರುವುದರಿಂದ ಈ ಲೋಕಕ್ಕೆ ದೇವರ ಕುರಿತಾದ ಯಾವ ತಿಳುವಳಿಕೆಯೂ ಇಲ್ಲ. ಹಲ್ಲೆಲೂಯ. ಕರ್ತನ ಕುರಿತಾದ ದೇವರ ಯೇಸು ಕ್ರಿಸ್ತನ ಕುರಿತಾದ ಯಾವ ತಿಳುವಳಿಕೆಯೂ ಇಲ್ಲ. ನಿಮಗೆ ಒಂದು ಸಹಾಯಕನ ಕಳಿಸಿಕೊಡ್ತೇನೆ ನಾನು. ಆ ಸಹಾಯಕರು ಯಾರಂದ್ರೆ ಸತ್ಯದ ಆತ್ಮನೇ. ಹಲ್ಲೆಲೂಯ. ಯೇಸು ಕ್ರಿಸ್ತ ಈ ಲೋಕವನ್ನು ಬಿಡೋಕ್ಕಿಂತ ಮುಂಚಿತವಾಗಿ, ಈ ಲೋಕದಿಂದ ಪರಲೋಕದ ಎಬ್ಬಿಸಲ್ಪಡೋಕ್ಕಿಂತ ಮುಂಚಿತವಾಗಿ ಏನೋ ಒಂದು ಕಾರ್ಯ ಮಾಡಬೇಕಾಗಿತ್ತು. ತನ್ನ ಶಿಷ್ಯರು ಒಂಟಿಯಾಗಿರ್ತಾರೆ, ತನ್ನ ಶಿಷ್ಯರು ಒಬ್ಬರೇ ಇರಬಾರ್ದು ಅಂತ ಹೇಳಿ ಅವರಿಗೆ ಸಹಾಯಕನಾಗಿ ಪವಿತ್ರಾತ್ಮನ ದೇವರು ಕಳಿಸಿಕೊಟ್ಟಾರಿ. ಹಲ್ಲೆಲೂಯ. ಯೇಸು ಹೇಳ್ತಾ ಇದ್ದಾನೆ, ನಿಮಗೆ ಒಬ್ಬ ಸಹಾಯಕರನ್ನು ಏರ್ಪಡಿಸಿದ ಆಲ್ರೆಡಿ ರೆಡಿ ಮಾಡಿದ್ದೀನಿ ನಾನು. ನಿಮ್ಮನ್ನು ನಡೆಸಲಿಕ್ಕಾಗಿ, ನಿಮ್ಮನ್ನು ತಿದ್ದಲಿಕ್ಕಾಗಿ, ನಿಮ್ಮನ್ನು ಸರಿಪಡಿಸಲಿಕ್ಕಾಗಿ, ನಿಮ್ಮನ್ನು ದೇವರ ಬಗ್ಗೆ ನಡೆಸಲಿಕ್ಕಾಗಿ, ನಿಮ್ಮ ದೇವರ ನೀತಿ ನಡೆಸಲಿಕ್ಕಾಗಿ. ಹಲ್ಲೆಲೂಯ. ಆ ಸತ್ಯದಾತ್ಮನು ಬಂದಾಗ ಸತ್ಯದಾತ್ಮನ ಕೆಲಸ ಏನು? ಲೋಕಕ್ಕೆ ಏನು ಪಾಪ ಮತ್ತೆ ನ್ಯಾಯ ತೀರುವಿಕೆ ವಿಷಯದಲ್ಲಿ ಲೋಕಕ್ಕೆ ಅರಿವನ್ನು ಹುಟ್ಟಿಸುವುದೇ. ಹಲ್ಲೆಲೂಯ. ಆ ಸಹಾಯಕ ನನಗೆ ಕೊಡ್ತೇನೆ. ಆ ಸಹಾಯಕರು ಯಾರಂದ್ರೆ ಸತ್ಯದ ಆತ್ಮನೇ. ಮುಂದೆ ಓದಮ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯ. ಯಾಕೆ ನಾವು ಲೋಕ ಪ್ರೀತಿಸಬಾರ್ದು ಅಂತಂದ್ರೆ, ಈ ಲೋಕಕ್ಕೆ ದೇವರ ವಿಷಯದ ಯಾವ ತಿಳುವಳಿಕೆ ಇಲ್ಲ, ದೇವರ ವಿಷಯದ ಯಾವ ಜ್ಞಾನ ಇಲ್ಲ. ಈಗ ಹೋಗಿ ನೋಡ್ಬೇಕಾದ್ರೆ ನೀವು ಅವ್ರಿಗೇನಾದ್ರು ಸ್ವಾಮಿ ಬಗ್ಗೆ ಮಾತಾಡಿದ್ರೆ ಅವ್ರು ನಂಬ್ತಾರಾ? ಅಷ್ಟು ಈಸಿಯಾಗಿ ನಂಬಿಡ್ತಾರಾ? ಅವ್ರು ನಿಮ್ಗೆ ಸ್ವೀಕರಿಸ್ಬಿಡ್ತಾರಾ? ಹಲ್ಲೆಲೂಯ. ಈ ಲೋಕ ನಿಮ್ಮನ್ನು ಒಪ್ಪಿಕೊಂಡ್ಬಿಡ್ತದ? ಈ ಲೋಕದ ಎಷ್ಟು ಹಿಂಸೆಗಳಾಗ್ತಾ ಇದಾವೆ ದೇವರ ಮಕ್ಕಳ ಮೇಲೆ, ವಿಶ್ವಾಸಗಳು ಎಷ್ಟು ಹೊಡೆದಾಟಗಳಾಗ್ತಾ ಇದಾವೆ, ಹಲ್ಲೆಗಳಾಗ್ತವೆ. ಕಾರಣ ಗೊತ್ತಾ? ಈ ಲೋಕ ಆತನನ್ನ ಸ್ವೀಕರಿಸಲಿಕ್ಕೆ ಇಷ್ಟ ಇಲ್ಲ. ಹಲ್ಲೆಲೂಯ. ಯಾಕೆಂದ್ರೆ ದೇವರ ಕುರಿತಾದ ಯಾವ ಜ್ಞಾನವು ಈ ಲೋಕಕ್ಕೆ ಇಲ್ಲ ರೀ. ಮತ್ತೆ ತಿಳುವಳಿಕೆ ಇಲ್ಲಂತ ಲೋಕದ ಹಿಂದೆ ನಾವು ಹೋಗ್ತಾ ಇದೀವಿ ಅಂತಂದ್ರೆ ನಾವ್ ಯಾರನ್ನ ಶತ್ರುವನ್ನಾಗಿ ಮಾಡ್ಕೊತಾ ಇದ್ದೇವೆ? ಹಲೋ ಮಾತಾಡ್ರಿ. ಯಾರನ್ನ ಶತ್ರುವನ್ನಾಗಿ ಮಾಡ್ಕೊತಾ ಇದೀವ್ರಿ? ಯಾರನ್ನ? ದೇವರನ್ನ ಶತ್ರುವನ್ನಾಗಿ ಮಾಡ್ಕೋತೇವೆ. ಹಲ್ಲೆಲೂಯ. ಸೊ ಅದಕ್ಕಾಗಿ ನೋಡ್ರಿ, ಈ ಲೋಕ ಅನೇಕ ಒಂದು ಪದ್ಧತಿಗಳಿಂದ, ಒಂದು ಪ್ರಭುಗಳಿಂದ ತುಂಬಿರುವಂತದ್ದಾಗಿದೆ. ಹಲ್ಲೆಲೂಯ. ಆದ್ರೆ ನಿಜವಾದ ಒಬ್ಬನೇ ದೇವರನ್ನ ತಿಳಿದಿಲ್ಲ. ಅದು ತುಂಬಾ ದುಃಖಕರವಾದಂತ ವಿಷಯ. ಹಲ್ಲೆಲೂಯ. ದೇವರ ಉದ್ದೇಶ ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 3ನೇ ವಾಕ್ಯ ಕೂಡ ಅದನ್ನೇ ಹೇಳ್ತದೆ. ಓದಿನ ವಾಕ್ಯವನ್ನ ಯೋಹಾನ ಬರೆದ ಸುವಾರ್ತೆ 16:3.
ಅವರು ತಂದೆಯನ್ನಾದರೂ ನನ್ನನ್ನಾದರೂ ತಿಳಿಯದವರಾಗಿರುವುದರಿಂದ ಇಂಥದ್ದನ್ನು ನಿಮಗೆ ಮಾಡುವರು. ಇಂಥ ಕಾರ್ಯವನ್ನೆಲ್ಲ ಕೆಟ್ಟಕಂದ್ರೆ ಇವತ್ತು ಹಿಂಸೆಗಳಾಗ್ತಾ ಇದಾವೆ, ಇಲ್ಲಿ ಇವತ್ತು ಹಲ್ಲೆಗಳಾಗ್ತಾ ಇದಾವೆ, ಸಭೆಗಳ ಮೇಲೆ ಇರುವಂತ ದಾಳಿಗಳಾಗ್ತಾ ಇದಾವೆ, ಎಲ್ಲ ಹಲ್ಲೆಗಳಾಗ್ತದೆ, ಹಿಂಸೆಗಳಾಗ್ತದೆ. ಕಾರಣ ಗೊತ್ತಾ? ಅವರು ಕರ್ತನ ವಿಷಯವಾಗಿ ತಿಳುವಳಿಕೆ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದನ್ನ ಪೌಲನು ಕ್ಷಮಿಸಿ ಪೇತ್ರನು ಕೂಡ ಅಪೊಸ್ತಲರ ಕೃತ್ಯದಲ್ಲಿ ಒತ್ತಿ ಹೇಳ್ತಾರೆ. ನೀವು ಕರ್ತನಾದ ಯೇಸುವನ್ನು ಶಿಲುಬೆಗೆ ಏರಿಸಿದ್ರಿ, ಆದ್ರೆ ದೇವರು ಆತನ ಸತ್ತವರಿಂದ 3 ದಿವಸ ಎದ್ದನು ಮತ್ತು ಅನೇಕರಿಗೆ ಕಾಣಿಸಿಕೊಂಡನು ಮತ್ತು ನಮ್ಮ ಮುಂದೆಯೇ ಪರಲೋಕಕ್ಕೆ ಏರಿಸಲ್ಪಟ್ಟನು. ಅದಿರಲಿ ಸಹೋದರರೇ, ನೀವು ಆ ಕಾರ್ಯ ತಿಳಿಯದೇ ಮಾಡಿದ್ದೀರಾ. ಹಲ್ಲೆಲೂಯಾ. ಅವ್ರಿಗೆ ಅರಿವಿಲ್ಲ, ದೇವರ ವಿಷಯವಾದ ಜ್ಞಾನ ಅವರಿಗೆ ಅರಿವಿಲ್ಲ. ಅದಕ್ಕಾಗಿ ಅವ್ರಿಗಾಗಿ ಬರಲ್ಪಟ್ಟಂತದ್ದು ಏನಂತಂದ್ರೆ ದೇವರು ತನ್ನ ಪ್ರೀತಿಸುವ ಇರಲ್ಪಟ್ಟಿರುವಂತದ್ದು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲೇ ಇಲ್ಲ. ಹಲ್ಲೆಲೂಯಾ. ಈ ಲೋಕ ದೇವರ ವಿಷಯವಾದ ತಿಳುವಳಿಕೆಯಿಂದ ಹೊರತಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ದೇವರನ್ನು ಅರಿಯದಂತ ಅಜ್ಞಾನ ತುಂಬಿರುವಂತ ಈ ಲೋಕದಲ್ಲಿ ನೋಡಿ, ಅನೇಕ ಜನ ತಮಗೆ ದೇವರು ಗೊತ್ತು ಅಂತ ಅನ್ಕೋತಾರೆ. ಅನೇಕ ಜನ ನಂಗೆ ದೇವ್ರು ಗೊತ್ತು, ನನಗೆ ದೇವ್ರು ಗೊತ್ತು ಅಂತ ಹೇಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಅವ್ರು ನಿಜವಾಗಿಯೂ ಆ ತಿಳುವಳಿಕೆ ಇರೋದಿಲ್ಲ. ಹೋಗ್ಬೇಕಾದ್ರೆ ಕೇಳೋರು ದೇವ್ರು ಏನಾಗಿದೆ ಅಂತ, ದೇವ್ರು ಏನಾಗಿದೆ ಅಂತ ಕೇಳಿ ಮಾತಾಡಿರೋ ಜೊತೆಗೆ, ಇರೋಗ ಜೊತೆಗೆ ಕೇಳಿ ದೇವ್ರು ಏನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರು ಹೇಳ್ತಾರೆ, ಓ ದೇವ್ರ ಬಗ್ಗೆ ಯಾವ ತಿಳುವಳಿಕೆ ಇಲ್ಲ. ಯಾಕೆ ಮಾಡ್ತಾ ಇದ್ರಿ? ಮಾಡ್ತಾ ಬಂದ್ರು, ಮಾಡ್ತಾ ಇದ್ದೀವಿ, ಒಂದು ಮಾಡ್ಕೊತ ಬಂದ್ರಿ. ಹಲ್ಲೆಲೂಯಾ. ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ. ಈ ಲೋಕಕ್ಕೆ ದೇವರ ವಿಷಯವಾದ ಜ್ಞಾನ ಇಲ್ಲ. ತಿಳಿಯದೆ ದೇವ್ರನ್ನ ಅರಿಯದಿರುವಂತ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಲೋಕದ ಹಿಂದೆ ಲೋಕದಲ್ಲಿರುವಂತ ಪ್ರೀತಿಸುವುದಾದ್ರೆ ನಮ್ಮ ಪಾಡಿನಾಗ್ಬೋದು. ಇವತ್ತು ಅನೇಕರು ಕ್ರಿಸ್ತರು ಬಿಟ್ಟು ಹಿಂಜಾರಿ ಹೋಗಿದ್ದಾರೆ ಗೊತ್ತಾ? ಅನೇಕರು ದೇವರನ್ನ ಬಿಟ್ಟು ಹಿಂಜಾರಿ ಹೋಗಿದ್ದಾರೆ. ಕಾರಣ ಗೊತ್ತಾ? ಅವರು ಲೋಕವನ್ನು ಪ್ರೀತಿಸ್ತಾ ಇದ್ದಾರೆ. ಒಂದೇ ಮಾತು, ಅವರು ಲೋಕವನ್ನ ಪ್ರೀತಿಸ್ತಾ ಇದ್ದಾರೆ, ದೇವರನ್ನಲ್ಲ. ಲೋಕದಲ್ಲಿರುವಂತ ಕಾರ್ಯಗಳು ಅವರಿಗೆ ಪ್ರಾಮುಖ್ಯ, ಲೋಕದಲ್ಲಿರುವಂತ ಕಾರ್ಯಗಳು ಜೀವನ ಅವರಿಗೆ ಪ್ರಾಮುಖ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ತನ್ನ ಮಕ್ಕಳಿಗೆ ಆತನು ನಿದ್ರೆಯಲ್ಲಿ ಆಹಾರ ಕೊಡ್ತಾನೆ ಎಂಬುದಾಗಿ ಕೀರ್ತನೆಗಾರನು ಹೇಳ್ತಾನೆ. ಆದರೆ ಕ್ಷಣಿಕವಾದ ಈ ಲೋಕದ ಕಾರ್ಯಗಳಿಗಾಗಿ ತಮ್ಮನ್ನು ಅರ್ಪಿಸಿಕೊಂಡು ಹಿಂಜಾರಿರುವಂತ ಅನೇಕ ದೇವರ ಮಕ್ಕಳು ನೋಡ್ತಾ ಇದ್ದೇವೆ ನಾವು. ಭಯದಿಂದಾಗ್ಲಿ, ಭಯದಿಂದ, ಜನರ ಭಯದಿಂದ, ಸಮಾಜದ ಭಯದಿಂದ ಕರ್ತ ಬಿಟ್ಟು ಓಡಿದಂತ ಎಷ್ಟೋ ಜನ ನೋಡ್ತಾ ಇದ್ದೇವೆ. ಅವರಿಗೆ ಕಷ್ಟ ಬೇಡ, ಅವ್ರಿಗೆ ಹಿಂಸೆ ಬೇಡ, ಅವ್ರಿಗೆ ನೋವು ಬೇಡ, ಅವ್ರಿಗೆ ಯಾವ ಒಂದು ಬಾಧೆಗಳು ಬೇಡ, ಎಲ್ಲ ಚೆನ್ನಾಗಿ ಸುಖವಾಗಿಯೇ ಇರಬೇಕು. ಹಲ್ಲೆಲೂಯಾ. ಯೇಸು ಹೇಳಿದ್ನ? ಯೇಸು ಎಲ್ಲಾದ್ರೂ ಹೇಳ್ತಾನ? ಇವತ್ತು ಒಂದು ವಾಕ್ಯವನ್ನು ನಾನು ನೋಡಿದ್ದೇನೆ, ಒಂದು 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 ಪದವನ್ನು ನಾನು ನೋಡಿದೆ. ಮೊನ್ನೆ ನಾನು ಒಂದು ಮೀಟಿಂಗ್ ಹೋದಾಗ ಒಂದು ಪದವನ್ನು ನೋಡಿದೆ. ತುಂಬಾ ಉತ್ತಮವಾದ ಪದ, ನನಗೆ ಬಹಳ ಇಷ್ಟ ಆಯ್ತದು. ಆ ಮಾತೇನಂತಂದ್ರೆ, ತುಂಬಾನೇ ನನಗೆ ಆಕ್ಚುಲಿ ನನ್ನ ಜೀವನದಲ್ಲಿ ತುಂಬಾ ಒಂದು ಕಾರ್ಯ ಮಾಡ್ತೀನಿ ಅಂತಂದ್ರೆ, God's spiritual school of leadership, some subjects are optional but not suffering. ಅಂದ್ರೆ ದೇವರ ಆತ್ಮಿಕವಾದ ಶಾಲೆಯಲ್ಲಿ ನಾಯಕತ್ವ ಅನ್ನುವಂಥದ್ದು ಒಂದು ಸಬ್ಜೆಕ್ಟ್, ನಾಯಕತ್ವದ ಒಂದು ಸಬ್ಜೆಕ್ಟ್ ವಿಷಯ ಆಪ್ಷನಲ್ ಆಗಿದೆ. ಅದಕ್ಕೆ ಬೇಕಾದ ಎಲ್ಲ ವಿಷಯಗಳನ್ನ ಆಪ್ಷನಲ್, ನಾವು ಬೇಕಾದ್ರೆ ತೆಗೆದುಕೊಳ್ಳಬಹುದು, ಬೇಡ ಬಿಡಬಹುದು. ಆದರೆ ಸಫರಿಂಗ್, ಆಶೀರ್ವಾದ ಅನ್ನುವಂಥದ್ದು ಆಪ್ಷನಲ್ ಆಗಿರ್ಬೇಕು. ನಮಗೆ ಬ್ಲೆಸ್ಸಿಂಗ್ ಅನ್ನೋದು ಆಪ್ಷನಲ್, ಆಯ್ಕೆ ಆಗಿರಬಾರ್ದು, ಆಪ್ಷನಲ್ ಆಗಿರ್ಬೇಕಷ್ಟೇ. ಆದ್ರೆ ತಗೋಬಹುದು, ಇಲ್ಲಾಂದ್ರೆ ಇಲ್ಲ. ಹಲ್ಲೆಲೂಯಾ. ದೇವರ ಆತ್ಮಿಕ ಮನೆ ಇದೆಯಲ್ಲ, ಆತ್ಮಿಕ ಶಾಲೆ, ಆತ್ಮಿಕ ಮನೆಯಲ್ಲಿ ನಾಯಕತ್ವದ ಜೀವಿಸ್ತಾ ಇರುವಾಗ ನಾಯಕತ್ವದಲ್ಲಿರುವಂತವರಿಗೆ, ದೇವರ ಮಕ್ಕಳು ಆಗಿರೋ ಜೀವಿಸುವಂತವರಿಗೆ ಆಶೀರ್ವಾದ ಅನ್ನುವಂಥದ್ದು ಆಪ್ಷನಲ್ ಆಗಿರ್ಬೇಕೆ ಹೊರತು, ಆಪ್ಷನಲ್ ಅದು. ಹಲ್ಲೆಲೂಯಾ. ಆದ್ರೆ ಸಫರಿಂಗ್, ಹಿಂಸೆ ಅನ್ನುವಂಥದ್ದು ಬಂದೇ ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಈ ಒಂದು ಸೆಂಟೆನ್ಸ್ ಬಹಳ ನಂಗೆ ಇಷ್ಟ ಆಯ್ತು. ಈ ಒಂದು ಸೆಂಟೆನ್ಸ್ ತುಂಬಾ ಇಷ್ಟ ಆಯ್ತು. ಆಶೀರ್ವಾದ ಅನ್ನುವಂಥದ್ದು, ಬೇಡಿಕೆಗಳು ಅನ್ನುವಂಥದ್ದು, ನಮ್ಮ ಎಲ್ಲ ಇಷ್ಟಾರ್ಥಗಳು ಅನ್ನುವಂಥದ್ದು ಅದು ಆಪ್ಷನಲ್, ಬರ್ತದೆ, ಬರಲ್ಲ. ಆದ್ರೆ ಹಿಂಸೆ ಬಟ್ ನಾಟ್ ಸಫರಿಂಗ್ ಅನ್ನೋದು ಆಪ್ಷನಲ್ ಆಗಿರಬಾರ್ದು, ಅದು ಬಂದೇ ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಇವತ್ತು ಆ ಹಿಂಸೆಗೆ ಹೆದರಿಕೊಂಡು, ಹಿಂಸೆಗೆ ಭಯ ಪಟ್ಟುಕೊಂಡು, ಜನರಿಗೆ ಭಯ ಪಟ್ಟುಕೊಂಡು ಇವತ್ತು ದೇವರ ಬಿಟ್ಟು ಹಿಂಜಾರುವಂತ ಅನೇಕ ದೇವರ ಮಕ್ಕಳು ನೋಡ್ತಾ ಇದ್ದಾರೆ. ಅವರು ಇವತ್ತು ಅಲದಾಡ್ತಾ ಇದ್ದಾರೆ, ಅಲ್ಲಿಂದ ಇಲ್ಲಿದ್ದಿಲ್ಲ. ಹಲ್ಲೆಲೂಯಾ. ಅವ್ರ ಕುಟುಂಬದ ಜೀವಿತ ನೋಡ್ತಾ ಅಲ್ಲಾಡ್ತಾ ಇದ್ದಾರೆ, ಇನ್ನೂ ಹೆಚ್ಚಾಗಿ ಕಷ್ಟ ಬೀಳ್ತಾ ಇದ್ದಾರೆ. ಅವ್ರಿಗೆ ಬಿಡುಗಡೆ ಆಯ್ತಾ? ಎಷ್ಟೋ ಜನ ಆಯ್ತಾ ನೀವು ಯೇಸು ನಂಬಿದ್ರೆ ಪ್ರಾರ್ಥನೆ ಏನು ಪ್ರಯೋಜನ ಆಗ್ತದೆ? ಏನು ಶುರು ಆಗಿದೆ ನಿಮಗೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಕೇಳ್ತಾರೆ, ಹೇಳಿದಾರೆ, ಯಾರಿಗಾದ್ರು ಕೇಳಿದಾರ? ಏನ್ರಿ ಇನ್ನೂ ಏನು ಶುರು ಆಗ್ತದೆ ಅಂತ ಪ್ರಶ್ನೆ ಮಾಡ್ತಾರೆ. ಹಲ್ಲೆಲೂಯಾ. ಆಶೀರ್ವಾದ ಅನ್ನುವಂಥದ್ದು ಅದು ಆಪ್ಷನಲ್, ಬರುತ್ತೆ ಬರಲ್ಲ ಗೊತ್ತಿಲ್ಲ. ಆದರೆ ಹಿಂಸೆ ಅನ್ನುವಂಥದ್ದು ನಾವು ತೆಗೆದುಕೊಳ್ಳಿ ರೆಡಿ ಇರಬೇಕು, ಸಿದ್ಧರಾಗಿರ್ಬೇಕು. ಈ ಲೋಕಕ್ಕೆ ದೇವರ ವಿಷಯವಾದ ಯಾವ ತಿಳುವಳಿಕೆನೂ ಇಲ್ಲ. ಈ ಲೋಕಕ್ಕೆ ದೇವರ ವಿಷಯವಾದ ಯಾವ ಜ್ಞಾನ ಇಲ್ಲ. ಅದಕ್ಕೆ ಯೇಸುವೇದ ಹೌದು ನನ್ನನ್ನು ತಿಳ್ಕೊಂಡಿದ್ರೆ ನಿಮ್ಮನ್ನು ತನ್ನವರು ಸೇರಿಸಿಕೊಳ್ತಾಯಿತ್ತು. ಅದು ನನ್ನ ಅರಿಯದೇ ಇರುವ ಕಾರಣ, ನನ್ನ ತಿಳಿದುಕೊಳ್ಳದೇ ಇರುವ ಕಾರಣ ನಿಮ್ಮನ್ನು ಹಿಂಸೆ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮಗೂ ಕೂಡ ಅದೇ ಆಗ್ತದೆ. ಹಾಗಾದ್ರೆ ನಾವು ಬಿಟ್ಬಿಡ್ಬೇಕಾ? ಕರ್ತ ಬಿಟ್ಟು ಓಡೋಗೋಣ, ಬಿಟ್ಟೋಗೋಣ. ಹಲ್ಲೆಲೂಯಾ. ಬಿಟ್ಟೋಗೊಂಡ್ರಿ ಜ್ವರ ಯಾರು ಇಲ್ಲ ಅಂದ್ರೆ ಜೋರ ಯಾರೋಣ. ಆಮೆನ್, ಆಮೆನ್, ಹಲ್ಲೆಲೂಯಾ. ಸದಕ ಯೆರೆಮೀಯನ ಪ್ರವಾದನ ಗ್ರಂಥ ನೋಡ್ತೇವೆ, 10ನೇ ಅಧ್ಯಾಯ 9ನೇ. ನೋಡ್ರಿ ಹೆಂಗಂತಂದ್ರೆ ಅವರಿಗೆ ನಿಜವಾಗಿಯೂ ಗೊತ್ತೇ ಇರಲ್ಲನೇ. ಕೆಲವರು ದೇವರ ವಿಷಯವಾಗಿ ಸತ್ಯವನ್ನು ತಿಳಿದರೆ ಅವ್ರು ತಮ್ಮ ಅಭಿಪ್ರಾಯ ಸಮರ್ಥಿಸಿಕೊಳ್ಳಲು ಅನೇಕ ಜನ ಕೊಲ್ಲಕ್ಕೂ ಬರ್ತಾರೆ. ಅವ್ರು ಮಟ್ಟಕ್ಕೂ ಕೊಲ್ಲುವ ಮಟ್ಟಕ್ಕೂ ತಮ್ಮ ಪಾಪವನ್ನ ಸಮರ್ಥಿಸಿಕೊಳ್ಳಿಕ್ಕಾಗಿ, ತಮ್ಮ ಕಾರ್ಯ ಸಮರ್ಥಿಸಿಕೊಳ್ಳಿಕ್ಕಾಗಿ, ತಮ್ಮ ನಿಲುವನ್ನು ಸಮರ್ಥಿಸಿಕೊಳ್ಳಿಕ್ಕಾಗಿ ಅನೇಕರನ್ನ ಕೊಲ್ಲುವ ಮಟ್ಟಕ್ಕೂ ಬರ್ತಾರೆ. ಯಾಕೆ? ಲೋಕಕ್ಕೆ ದೇವರ ವಿಷಯವಾದ ಯಾವ ಜ್ಞಾನ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಸ್ವಾಮಿ ಇದು ಲೋಕವನ್ನಾಗಲಿ ಲೋಕದಲ್ಲಿರುವವನ್ನಾಗಲಿ ಪ್ರೀತಿಸಬೇಡ್ರಿ. ಲೋಕವನ್ನಾಗಲಿ ಲೋಕದಲ್ಲಿರುವಂತಹ ಕಾರ್ಯಗಳನ್ನಾಗಲಿ ಪ್ರೀತಿಸಬೇಡ್ರಿ. ಓದಿರ ವಾಕ್ಯವನ್ನ ಏನಂತ? ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವೊಬ್ರು ಏನಂತ ಗೊತ್ತಾ? ಇವತ್ತು ನೋಡ್ರಿ, ಎಷ್ಟೋ ಜನರು ತಮ್ಮ ಮಕ್ಕಳನ್ನ ಬಲಿ ಕೊಡ್ತಾರ್ರಿ. ಅವರು ದೇವರಿಗೆ ಬಲಿ ಕೊಟ್ಟಿದ್ದೇವೆ ಅಂತ ತಿಳ್ಕೊಂಡ ಕಾಲ ಅವ್ರು ಅನ್ಕೋತಾರೆ ನಾವು ಬಲಿ ಕೊಟ್ಟಿದ್ದೇವೆ. ತಮ್ಮ ನಂಬಿಕೆಯನ್ನು ಉಳಿಸ್ಕೊಳ್ಳಿಕ್ಕಾಗಿ, ತಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳಿಕ್ಕಾಗಿ, ತಮಗಿರುವಂತ ಸಿದ್ಧಾಂತವನ್ನು ಕಾಪಾಡಿಕೊಳ್ಳಿಕ್ಕಾಗಿ ಯಾರಾದ್ರೂ ಏನ್ ಮಾಡ್ತಾರೆ? ಕೊಲ್ಲಲಿಕ್ಕೆ ಅವರು ಸಿದ್ಧರಿರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರು ಏನಂತಾರೆ ಗೊತ್ತಾ? ಓ, ನಾನು ದೇವರಿಗೆ ಬಲಿ ಕೊಡ್ತಾ ಇದ್ದೇನೆ, ದೇವರಿಗೆ ಬಲಿ ಕೊಡ್ತಾ ಇದ್ದಾನೆ, ದೇವರಿಗೆ ಬಲಿ ಕೊಡ್ತಾ ಇದ್ದಾನೆ. ದೇವರ ವಿಷಯ ತಿಳುವಳಿಕೆ ಇದ್ರೆ ತಾನೇ ಮಾಡೋದಿಲ್ಲ. ಅವರಿಗೆ ದೇವರ ವಿಷಯವಾದ ಯಾವ ತಿಳುವಳಿಕೆ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೇಳ್ಕೊತಾ ಇದ್ದೀರಾ? ಅದಕ್ಕಾಗಿ ಸ್ವಾಮಿ ಹೇಳ್ದ ಏನಂತೆ? ಲೋಕವನ್ನಾಗಲಿ ಲೋಕದಲ್ಲಿರುವವನ್ನಾಗಲಿ ಪ್ರೀತಿಸಬೇಡ್ರಿ. ಎರಡನೇ ಕಾರಣ ಅರ್ಥ ಆಗ್ತಾ ಇದೆ ಹೇಳುವಂಥದ್ದು? ಅರ್ಥ ಆಗ್ತಾ ಇದೆಯಾ? ಮೊದಲನೇದಾಗಿ ಯಾಕೆ ನಾವು ಲೋಕವನ್ನು ಪ್ರೀತಿಸಬಾರ್ದು? ಹಲೋ, ಯಾಕೆ ನಾವು ಲೋಕವನ್ನು ಪ್ರೀತಿಸಬಾರ್ದ್ರಿ? ಈ ಲೋಕವನ್ನ ದೇವರ ಬಗ್ಗೆ ಯಾವ ತಿಳುವಳಿಕೆ ಇದು ಬಹಳ ವಾಕ್ಯಗಳಿದಾವೆ, ರೆಫರೆನ್ಸ್ ಕೊಡ್ಬೋದು, ಆದರೆ ಸಮಯ ಇಲ್ಲದನ್ನ ಕೊಡ್ತಾ ಇಲ್ಲ. ಎರಡನೇದಾಗಿ ಲೋಕಕ್ಕೆ ವಿಶ್ವಾಸಿಗಳ ಕುರಿತಾಗಿ ತಿಳುವಳಿಕೆ ಇಲ್ಲ. ಮೊದಲನೇದಾಗಿ ದೇವರ ತಿಳುವಳಿಕೆ ಅವರಿಗಿಲ್ಲ. ಎರಡನೇದಾಗಿ ವಿಶ್ವಾಸಿಗಳ ತಿಳುವಳಿಕೆ ಕೂಡ ಅವರಿಗಿಲ್ಲ. ಹಲ್ಲೆಲೂಯಾ. ಯಾರಾದ್ರೂ ಹೋಗ್ರಿ, ನಾ ಕ್ರಿಸ್ತ ನಂಬಿದೆ ಅಂತ ಹೇಳಿ ಅವ್ರಿಗೆ ಪ್ರೀತಿ ಅಂಗೀಕರಿಸ್ತಾರ? ಓ ಬನ್ರಿಪ್ಪ ಮಾಡ್ತಾರ? ಇಲ್ಲ. ತಲೆ ಕೆಡದ ನಿನಗೆ ಅಲ್ಲೇ ಹೋಗ್ಬೇಕಾಗಿತ್ತು, ಬೇರೆ ಕಡೆ ಜಾಗ ಸಿಗಲಿ ಹೋಗ್ಲಿಕ್ಕೆ ಆಗಲಿಲ್ಲ ನಿಂಗೆ ಅಂತ ಕೇಳ್ತಾರೆ. ಹಲ್ಲೆಲೂಯಾ. ಯಾಕೆ? ಈ ಲೋಕಕ್ಕೆ ದೇವರ ಮಕ್ಕಳ ಕುರಿತಾಗಿಯೂ ಗೊತ್ತಿಲ್ಲ. ಅರ್ಥ ಆಗ್ತಾ ಇದೆ ನಿಮಗೆ ಹೇಳುವಂಥದ್ದು? ದೇವರ ಮಕ್ಕಳ ಕುರಿತಾಗಿ ಅವ್ರಿಗೆ ಗೊತ್ತಿಲ್ಲ. ಯೋಹಾನ ಬರೋ ಮೊದಲ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ ಓದ್ರಿ. ಮೊದಲೇ ಯೋಹಾನ 3:1. ದೇವರು ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು, ದೇವರ ಮಕ್ಕಳು ಎಂಬ ಹೆಸರನ್ನು ನಮಗೆ ಕೊಡುವುದಕ್ಕೆ ತಂದೆ ಎಂಥ ಪ್ರೀತಿಯನ್ನು ನೋಡ್ರಿ. ಓದ್ರಿ. ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ. ಅದು ಆತನನ್ನು ತಿಳಿದುಕೊಳ್ಳಲಿಲ್ಲವಲ್ಲ. ನೋಡ್ರಿ, ನಮ್ಮನ್ನು ತಿಳ್ಕೊಳ್ಳಿಲ್ಲ ಅಂತ ಈ ಕಾರಣದಿಂದ. ಯಾರು ತಿಳ್ಕೊಳ್ಳಿಲ್ಲ? ಅಲ್ಲೋ, ಯಾರನ್ನು ತಿಳ್ಕೊಳ್ಳಿಲ್ಲ? ಲೋಕಾರಿ ದೇವರ ಮಕ್ಕಳನ್ನು. ನೋಡ್ರಿ, ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆ ಎಂತ ಪ್ರೀತಿ ನುಡಿದ ನೋಡ್ರಿ. ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ
ಯಾವ ಕಾರಣದಿಂದ ರೀ? ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ. ಹಲ್ಲೆಲೂಯಾ. ಯಾರು ತಿಳ್ಕೋದಿಲ್ಲ ಅದು? ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಲೋಕ ಹೆಂಗಿದೆ ಅಂತಂದ್ರೆ ದೇವರ ನಂಬಿಕೆ ಇಲ್ಲದ ಮತ್ತು ವಿಶ್ವಾಸವಿಲ್ಲದ ಲೋಕ. ದೇವರನ್ನು ಕರೀತಾರೆ ವಿಶ್ವಾಸವಿಲ್ಲದ ಲೋಕ, ನಂಬಿಕೆ ಇಲ್ಲದ ಲೋಕ. ಈ ಲೋಕಕ್ಕೆ ಯಾವಾಗಲೂ ಆಡಂಬರ ಬೇಕು, ಈ ಲೋಕಕ್ಕೆ ಯಾವಾಗಲೂ ಮಜಾ ಬೇಕು, ಈ ಲೋಕಕ್ಕೆ ಯಾವಾಗಲೂ ಸಂತೋಷ ಬೇಕು, ಈ ಲೋಕಕ್ಕೆ ಯಾವಾಗಲೂ ಸಂಭ್ರಮ ಬೇಕು. ನೋಡ್ಬೇಕಾದ್ರೆ ಹೆಂಗ ಆಡಂಬರ ಜೀವಿಸ್ತಾ ಇದೆ ಲೋಕದಲ್ಲಿ. ಹಲ್ಲೆಲೂಯಾ. ಆಡಂಬರ ಯಾವಾಗಲೂ 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 ಬೇಕು, ಯಾವಾಗಲೂ ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳಾಗಿದ್ದೇವೆ ನಾವು. ದೇವರ ಮಕ್ಕಳಾಗಿದ್ದರೆ ನನಗೆ ಒಂದು ಜವಾಬ್ದಾರಿ ಇದೆ, ನನಗೆ ಒಂದು 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 ಕಾನೂನು ಇದೆ, ನನಗೆ ಒಂದು ನಿಯಮ ಇದೆ ದೇವರ ವಾಕ್ಯದಲ್ಲಿ. ಹಲ್ಲೆಲೂಯಾ. ನಾವು ಹೆಂಗಿರಬೇಕು, ಯಾವ ರೀತಿಯ ಬದುಕಬೇಕೆಂಬುದಾಗಿ ನಾವು ಅದರಂತೆ ಜೀವಿಸಬೇಕು. ಆಮೆನ್, ಆಮೆನ್. ಸೊ ಅದಕ್ಕಾಗಿ 2 ಕೊರಿಂಥದವರು ಬರೆದ ಪತ್ರಿಕೆ 5ನೇ ಅಧ್ಯಾಯ. ಯಾಕೆಂದ್ರೆ ನಾವು ಹೊಸದಾಗಿ ಹುಟ್ಟಿರುವುದರಿಂದ ಈ ಲೋಕಕ್ಕೆ ನಮಗೆ ಗೊತ್ತಿಲ್ಲ. ನಾವು ಹೊಸದಾಗಿ ಹುಟ್ಟಿದ್ದೇವೆ, ಅವ್ರಿಗೆ ಗೊತ್ತಿಲ್ಲ. ಒಬ್ಬ ವಿಶ್ವಾಸ ಹೆಂಗ್ ಹುಟ್ಟಿದಾನೆ? ಯೇಸು ಕ್ರಿಸ್ತ ನಂಬಿದ ತಕ್ಷಣ ಅವನಿಗೆ ಹೊಸ ಜೀವನ ಬರ್ತದೆ. ಹಲ್ಲೆಲೂಯಾ. ಹೊಸ ಜನರಾಗಿದ್ದರಿಂದ, ಹೊಸದಾಗಿ ಹುಟ್ಟಿದ್ರಿಂದ ಮತ್ತು ಕ್ರಿಸ್ತನಲ್ಲಿರುವುದರಿಂದ 2 ಕೊರಿಂಥ 5:16 ಪ್ರಕಾರ ಲೋಕವು ಕ್ರಿಸ್ತನು ತಿಳಿಯದೇ ಇರುವುದರಿಂದ ಅವರನ್ನು ಸಹ ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಯಾರನ್ನ? ದೇವರ ಮಕ್ಕಳನ್ನ. ಈಗ ಲೋಕವನ್ನು ಪ್ರೀತಿಸಿದವ? ಈಗ ನಾವು ಲೋಕವನ್ನು ಪ್ರೀತಿಸಬೇಕಾ? ಹಲೋ ಬ್ರದರ್ಸ್ ಅಂಡ್ ಸಿಸ್ಟರ್, ನಾನು ಎದುರು ಕೇಳಿಸ್ಕೊಡ್ರಿ, ನಾನು ಎದುರು ಗಮನಿಸ್ರಿ. ನಾವು ಲೋಕವನ್ನು ಪ್ರೀತಿ ಮಾಡ್ಬೇಕೇನ್ರಿ? ಹಲ್ಲೆಲೂಯಾ. ಈ ಲೋಕಕ್ಕೆ ದೇವರ ಕುರಿತಾದ ತಿಳುವಳಿಕೆ ಇಲ್ಲ ಮತ್ತು ದೇವರ ಮಕ್ಕಳ ಕುರಿತಾದ ಯಾವ ತಿಳುವಳಿಕೆನೂ ಕೂಡ ಇಲ್ಲ ರೀ. ನಾವ್ ಹೆಂಗೆ ದೇವ್ರ ಲೋಕವನ್ನು ಪ್ರೀತಿ ಮಾಡಕ್ಕಾಗತ್ತ? ಹಲ್ಲೆಲೂಯಾ. ಅದಕ್ಕೆ ಸ್ವಾಮಿ ಹೇಳ್ದ, ಲೋಕವನ್ನಾಗಲಿ ಲೋಕದಲ್ಲಿರುವವರನ್ನಾಗಲಿ ಪ್ರೀತಿಸಬೇಡ್ರಿ. ಓದ್ರಿ ವಾಕ್ಯವನ್ನ. 2 ಕೊರಿಂಥ 5:17 ನಿಮಗೆಲ್ಲ ಗೊತ್ತು. ಯಾವನಾದರೂ ನೂತನ ಸೃಷ್ಟಿ ಅಂದ್ರೆ ಈ ಲೋಕ ನೂತನ ಸೃಷ್ಟಿಯಾಗಿದೆಯಾ? ಈ ಲೋಕವು ನೂತನ ಸೃಷ್ಟಿಯಾಗಿದೆಯಾ? ಯಾರು ನೂತನ ಸೃಷ್ಟಿಯಾಗಿದ್ದಾರೆ? ನನ್ನ ಜೊತೆ ಮಾತಾಡ್ಬೇಕೀಗ, ಇಲ್ಲ ಸ್ಟಾಪ್ ಮಾಡ್ಬಿಡ್ತೀನಿ ನಾನು. ಯಾರು ಸೃಷ್ಟಿಯಾಗಿದೆ ನೂತನವಾಗಿ? ಹೇಳಿ, ನಿಮ್ಮ ಪಕ್ಕದ ನೂತನ ಸೃಷ್ಟಿ, ನಿಮ್ಮ ಪಕ್ಕದ ಬದುಕಿದವರಿಗೆ ನೂತನ ಸೃಷ್ಟಿ. ಹಲ್ಲೆಲೂಯಾ. ಯಾರು ನೂತನ ಸೃಷ್ಟಿಯಾಗಿದ್ದಾರೆ? ಯಾರೇ ನೂತನ ಸೃಷ್ಟಿ? ಯಾರು? ನಾನು ನೂತನ ಸೃಷ್ಟಿಯಾಗಿದ್ದೇನೆ. ಹಲ್ಲೆಲೂಯಾ. ಯಾರಲ್ಲಿ? ಕ್ರಿಸ್ತ ಯೇಸುವಿನಲ್ಲಿರುವುದರಿಂದ ನಾನು ಹೊಸದಾಗಿ ಹುಟ್ಟಿದ್ದೇನೆ. ಹಲ್ಲೆಲೂಯಾ. ಹೊಸದಾಗಿ ಹುಟ್ಟಿರುವಂತ ನನಗೂ ಈ ಲೋಕಕ್ಕೆ ಯಾವ ಸಂಬಂಧನೂ ಇರೋದಿಲ್ಲ ರೀ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಗಲಾತ್ಯರ ಬರೆದ ಪತ್ರಿಕೆ 5ನೇ ಅಧ್ಯಾಯ ನೋಡುತ್ತೇವೆ. ಕ್ರಿಸ್ತ ಯೇಸುವಿನವರು ಗಲಾತ್ಯದವರು ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಾಕ್ಯ ಅನ್ಕೋತೀನಿ ನಾನು. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರದ ಆಸೆ, ಅದರ ವಿಷಯಾಭಿಲಾಷೆ, ಅದರ ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿಸಿಕೊಂಡಿದವರಾಗಿದ್ದಾರೆ. ಹಲ್ಲೆಲೂಯಾ. ಯಾರು? ಕ್ರಿಸ್ತ ಯೇಸುವಿಗೆ ಸಂಬಂಧಪಟ್ಟಂತವರು. ಯಾರು? ಕ್ರಿಸ್ತ ಯೇಸುವಿನವರಾಗಿದ್ದಂಥವರು, ಕ್ರಿಸ್ತ ಯೇಸುವಿನಲ್ಲಿ ಜೀವಿಸುವಂತವರು. ಅದರ ವಿಷಯಾಭಿಲಾಷೆ ಯಾವುದು? ಶರೀರ ಭಾವದ ಕರ್ಮಗಳ ವಿಷಯವಾಗಿ, ಲೋಕದ ವಿಷಯವಾಗಿ, ಲೋಕದ ಎಲ್ಲ ಕಾರ್ಯಗಳಿಗಾಗಿ ನಾವೇನಾಗಿದ್ದೇವೆ? ಶಿಲುಬೆಗೆ ಹಾಕಿಸಿಕೊಂಡವರಾಗಿದ್ದೇವೆ. ಹಲ್ಲೆಲೂಯಾ. ಅದರ ವಿಷಯಾಭಿಲಾಷೆ, ಅದರ ಸ್ವೇಚ್ಛಾಭಿಲಾಷೆ ಸಹಿತವಾಗಿ ಇದ್ರ ಮೇಲೆ ಒಂದು ವಿಷಯ ಆಸೆ ಇದೆ, ಇದರ ವಿಷಯಾಭಿಲಾಷೆಯಲ್ಲಿ ಒಂದು ಸಂತೋಷ ಪಡ್ಕೋಬೇಕು ಅಂತ ಇದನ್ನ ಹಿಡ್ಕೊಂಡ ನಾವು ಶಿಲುಬೆಗೆ ಹಾಕಿಸಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಅದರ ವಿಷಯಾಭಿಲಾಷೆ ಸಹಿತವಾಗಿ ಶಿಲುಬೆಗೆ ಹಾಕಿಸಿಕೊಂಡಿರೋದ್ರ ಕಾರಣ ನಾವು ಜೀವಿಸುತ್ತಾ ಇರುವುದು ಕರ್ತನಾದ ಯೇಸುವಿಗಾಗಿ ಮಾತ್ರ. ಆಮೆನ್, ಆಮೆನ್. ನನಗೆ ಅನಿಸ್ಬೋದು, ಈ ಲೋಕದಲ್ಲಿರುವಂಥ ಕಾರ್ಯ ನೋಡ್ಕೊಂಡು ನನಗೆ ಆಸೆ ಬರ್ಬೋದು, ಮಾಡಬೇಕು ಅಂತ ಕಾರ್ಯಗಳನ್ನು ತೆಗೆದುಕೊಳ್ಬೇಕು, ಮಾಡಬೇಕು ಅಂತ ಹೇಳಿ. ಅದು ದೇವರಿಂದಾನೇ ಬರಬೇಕು. ಆಮೆನ್. ನನ್ನ ಜೀವಿತದಲ್ಲಿ ದೇವರ ಆಶೀರ್ವಾದ ಅನ್ನುವಂಥದ್ದು ಆಪ್ಷನಲ್, ಸಫರಿಂಗ್ ಅಲ್ಲ. ಹಲ್ಲೆಲೂಯಾ. ಆ ಸಫರಿಂಗ್ ಬಂದ ಬರ್ತದೆ. ಸಫರಿಂಗ್ ಇಸ್ ನಾಟ್ ಆಪ್ಷನಲ್. ಅರ್ಥ ಆಯ್ತಾ? ಹಿಂಸೆ ಅನ್ನುವಂಥದ್ದು, ಕಷ್ಟ ಅನ್ನುವಂಥದ್ದು ಆಪ್ಷನಲ್ ಆಗಿರೋದಿಲ್ಲ, ಅದು ಬಂದೇ ಬರ್ತದೆ. ಯೇಸು ಎಲ್ಲೂ ಹೇಳಿಲ್ಲ ನಾವು ನಿಮ್ಗೆ ಸಂತೋಷ ಕೊಡ್ತೀನಿ, ಸುಖ ಕೊಡ್ತೀನಿ, ಎಲ್ಲ ಕೊಟ್ಬಿಡ್ತೀನಿ, ನಿಮ್ಗೆ ಕೇದೆಲ್ಲ ಕೊಟ್ಬಿಡ್ತೀನಿ ಅಂತ ಹೇಳಿಲ್ಲ ಇಲ್ಲೂ. ಹಲ್ಲೆಲೂಯಾ. ನನ್ನ ನಂಬುವುದರಿಂದ ನಿಮಗೆ ಹಿಂಸೆಗಳಾಗ್ತವೆ, ಅದರ ಸ್ವೀಕರಿಸಿಕ ಸಿದ್ಧರಾಗಿರಂತ ಸ್ವಾಮಿ ಹೇಳಿದ. ಹಲ್ಲೆಲೂಯಾ.
ಯೋಹಾನ ಬರೆದ ಸುವಾರ್ತೆ ಇದನ್ನೇ ಮಾತಾಡ್ತಾ ಹೇಳ್ತಾ ತನ್ನ ಶಿಷ್ಯರ ಸಿದ್ಧಪಡಿಸಿದ ಮುಂದಿನ ಸೇವೆಗಾಗಿ. ತನ್ನ ಶಿಷ್ಯರಿಗೆ ಸುಮ್ಮನೆ ಹೇಳದೆ ಕುತ್ಕೊಳ್ಳಿಲ್ಲ. ಸುಮ್ಮನೆ ಅವತನು ಹಿಂಸೆಗಳು ಬರಲ್ಲ ಅಂತ ಹೇಳಿಲ್ಲ, ಕಷ್ಟಗಳು ಬರಲ್ಲ ಅಂತ ಹೇಳಿಲ್ಲ, ನೋವುಗಳು ಬರಲ್ಲ ಅಂತ ಹೇಳೇ ಇಲ್ಲ. ಎಲ್ಲ ಬಂದೇ ಬರ್ತವೆ. ಆಶೀರ್ವಾದ ಅನ್ನುವಂಥದ್ದು ಅದು ಬರ್ತದೆ. ಅದರ ಬಗ್ಗೆ ಜಾಸ್ತಿ ಹೆಚ್ಚಿಗೆ ಮಾತಾಡಲಿಲ್ಲ. ಆದ್ರೆ ಆತನ ಮಾತಾಡಿದ ಹಿಂಸೆಗಳ ಬಗ್ಗೆ ಹೆಚ್ಚಾಗಿ ಮಾತಾಡಿದಾನೆ, ಬಂದೇ ಬರ್ತದೆ ಅಂತ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ ನಿಮಗೆ? ಅರ್ಥ ಆಗ್ತಾ ಇದೆಯಾ? ಅದಕ್ಕಾಗಿ ನಾವು ಲೋಕವನ್ನಾಗಲಿ ಲೋಕದಲ್ಲಿರುವಗಳನ್ನಾಗಲಿ ಪ್ರೀತಿಸಬೇಕು. ಮೂರನೇದಾಗಿ ನಂಬರ್ 3, ಅದು ಯೇಸು ಕ್ರಿಸ್ತರನ್ನ ಮತ್ತು ಆತನ ಮಕ್ಕಳನ್ನ ದ್ವೇಷ ಮಾಡ್ತದೆ. ಅರ್ಥ ಆಯ್ತಾ? ಯಾಕೆ ನಾವು ಈ ಲೋಕವನ್ನು ಪ್ರೀತಿಸಬಾರದು? ಅದು ಯೇಸುವನ್ನ ಮತ್ತು ದೇವರ ಮಕ್ಕಳನ್ನ ದ್ವೇಷ ಮಾಡುವಂಥದ್ದಾಗಿದೆ. ಈ ಲೋಕ ನೋಡ್ರಿ, ಈ ಲೋಕ ಯಾವಾಗಲೂ ಅದ್ರ ಮೇಲೆ ಒಂದು ಬೆಂಕಿ ಕಾಡ್ತಾ ಇದೆ. ಯಾರ ಮೇಲೆ? ದೇವರ ಮಕ್ಕಳ ಮೇಲೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗೊತ್ತಾ ಕಾರಣ? ದೇವರನ್ನ ದ್ವೇಷ ಮಾಡ್ತದೆ, ಯೇಸುವನ್ನ ಅಂಗೀಕರಿಸುವುದಿಲ್ಲ, ಯೇಸು ಸ್ವಾಮಿನ ಸ್ವೀಕರಿಸುವುದಿಲ್ಲ, ಮತ್ತು ಆತನ ಮಕ್ಕಳನ್ನು ಕೂಡ ಅದು ದ್ವೇಷಿಸುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಹಾನ ಬರೆದ ಮೊದಲನೇ ಪತ್ರಿಕೆ 3:13 ವಚನ ಓದಿದ್ರೆ ಯಾರಾದರೂ? 3:13. ನಾನು ಭೂಲೋಕದಲ್ಲಿ ನಡೆಯುವ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳುವಾಗ ನೀವು ನಂಬದೇ ಹೋದರೆ ಪರಲೋಕದ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳಿದರೆ ಹೇಗೆ ನಂಬಿರಿ? ಸಿಸ್ಟರ್, ಇದು 3ನೇ ಅಧ್ಯಾಯ ಯೋಹಾನ ಬರೆದ ಮೊದಲನೇ ಪತ್ರಿಕೆ 3:13. ಕ್ರೈಸ್ತ ಸಹೋದರರನ್ನು ಪ್ರೀತಿಸುವವರಾಗಿರುವುದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದ್ದೇವೆಂಬುದು ನಮಗೆ ಗೊತ್ತಾಗಿದೆ. ಸಾಕು. ಹಲ್ಲೆಲೂಯಾ. ಸಹೋದರರೇ, ಲೋಕವು ನಿಮ್ಮನ್ನು ದ್ವೇಷಿಸಿದರೆ ಆಶ್ಚರ್ಯ ಪಡಬೇಡ್ರಿ. ಆತನ್ರಿ ಯೋಹಾನ ಹೇಳ್ತಾನೆ, ಲೋಕ ನಿಮ್ಮ ಮೇಲೆ ದ್ವೇಷ ಮಾಡಿದ್ರೆ ಆಶ್ಚರ್ಯ ಪಡಕ್ ಹೋಗ್ಬೇಡ್ರಿ. ಏನಾಯ್ತು ಮಾರಾಯ, ಯಾಕೆ ಹಿಂಗಾಯ್ತು ಮಾರಾಯ, ಏನಾಯ್ತು ಆಶ್ಚರ್ಯ ಪಡಕ್ ಬೇಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವ್ರು ಮಾಡ್ತಾರೆ ಗೊತ್ತಾ? ಕೆಲವ್ರ ಮನೇಲಿ ಏನಾರು ಆಗ್ಬಿಟ್ರೆ ಏನ್ ಮಾಡ್ತಾರೆ ಗೊತ್ತಾ? ಏನಾಯ್ತು ನೋಡ್ರಿ, ಏನಾಯ್ತು ಅಂತೇಳಿ. ಹಲ್ಲೆಲೂಯಾ. ತಾವು ಹೆದರ್ತಾರ, ಮತ್ತೊಬ್ರು ಹೆದರ್ಸ್ಬಿಡ್ತಾರೆ. ಹಲ್ಲೆಲೂಯಾ. ಒಬ್ಬ ಧೈರ್ಯವಂತ 1000 ಹೆದರುವಂತ ವ್ಯಕ್ತಿಗಳನ್ನ ಬಲಶಾಲಿಯನ್ನಾಗ ಮಾಡಬಹುದ್ರಿ. ಹಲ್ಲೆಲೂಯಾ. ಆದ್ರೆ ಒಬ್ಬ ಪುಕ್ಕಲ ಏನ್ ಮಾಡ್ತಾನೆ? ಲಕ್ಷ್ಯವಾಗಿ ಬಲವಾಗಿರುವಂತವ್ರನ್ನ ಹೆದರಿಸಿ ನಡೆಸಿಬಿಡ್ತಾನೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ನೋಡ್ರಿ, ಸ್ವಲ್ಪ ಯೋಚನೆ ಮಾಡ್ರಿ. ಮೋಶೆ 12 ಜನ ಗೂಢಚಾರರನ್ನ ಕರೆಸಿದ್ರು. ಎಲ್ಲಿ? ಯೆರಿಕೋವನ್ನು ನೋಡ್ಕೊಂಬರಾಕ, ಇಸ್ರಾಯೇಲ್ ದೇಶವನ್ನ ಕಾನಾನ್ ದೇಶ ನೋಡ್ಕೊಂಬರ್ಲಿಕ್ಕಾಗಿ ಕಳಿಸಿದ. ಯಾರನ್ನ? 12 ಜನ ಗೂಢಚಾರರನ್ನ. ಹಲ್ಲೆಲೂಯಾ. ಈ 12 ಜನ ಗೂಢಚಾರರು ಹೋದ್ರು, ಈ ಕಾನಾನ್ ದೇಶ ಸುತ್ತಾಡಿ ನೋಡಿದ್ರು. ನೋಡಿ ಬರುವಾಗ ಅಲ್ಲಿ ಎಲ್ಲ ಹೊತ್ಕೊಂಡ್ಬಂದ್ರೆ ಏನಂತೆ? ದ್ರಾಕ್ಷಿ ಹಣ್ಣುಗಳನ್ನ, ಅಂಜೂರ ಹಣ್ಣುಗಳನ್ನ ಹೆಂಗ್ ಹೊತ್ಕೊಂಡ್ಬಂದ್ರ ಕೋಲ್ ಸಿಗಿಸಿ, ಕಟ್ಟಿಗೆ ಸಿಗಿಸಿ, ಹಿಂದೊಬ್ಬ ಮುಂದೊಬ್ಬ ಹೊತ್ಕೊಂಡ್ ಬರ್ತಾ ಇದಾರೆ. ಹಲ್ಲೆಲೂಯಾ. ಅಂತ ಆಶೀರ್ವಾದ ರೀ ಕಾನಾನ್ ದೇಶ. ಹಾಲು ಜೇನು ಹರಿಯುವಂತ ದೇಶ, ಸಾಧಾರಣವಾದ ದೇಶ ಅಲ್ಲ. ನೋಡ್ರಿ, ಅಲ್ಲಿ ಬರ್ತಾ ಇದಾರೆ. ಬಂದ ಮೇಲೆ ನೋಡಿ, ಹಣ್ಣುಗಳು ತಿನ್ರಿ, ಎಲ್ಲ ಖುಷಿ ತಿಂದ್ರ ಜನ. ಇಸ್ರಾಯೇಲರ ಎಲ್ಲ ಮಕ್ಕಳು ಜನರು ತಿಂದ್ರು, ಖುಷಿ ಪಟ್ರು. ಒಳ್ಳೆ ಮರ, ಒಳ್ಳೆ ಫಲ ಇತ್ತಪ್ಪ ಇಲ್ಲಿ ಅಂತೇಳಿ, ಒಳ್ಳೆ ಬೆಳೆ ಬರ್ತದೆ, ಎಲ್ಲ ಖುಷಿ ಪಟ್ರು. ಆಮೇಲೆ ಎಲ್ಲರೂ ಹೇಳಿದ್ರು, ಅಲ್ಲೆಲ್ಲ ನಮ್ಮ ನೋಡಿದ್ರು, ನಮ್ಮನ್ನ ಕೇಳಿದ್ರು, ಅವರೆಲ್ಲ ಬಲಿಷ್ಠರಾಗಿದ್ದಾರೆ, ಅವರೆಲ್ಲ ಬಲಿಷ್ಠರಾಗಿದ್ದಾರೆ ಅಂತ ಹೇಳಿದ್ರು. 10 ಜನ. ಎಷ್ಟು ಜನ ಇಸ್ರಾಯೇಲ್ ಕಾಲ? ಎಷ್ಟು ಜನ ಅಂತ ಗೊತ್ತಾ? ಇಸ್ರಾಯೇಲ್ ಜನಸಂಖ್ಯೆ ಆ ಸಮಯದಲ್ಲಿ 6 ಲಕ್ಷ ಗಂಡಸರಂತೆ. ಹಲ್ಲೆಲೂಯಾ. 6 ಲಕ್ಷ ಗಂಡಸರು. ಹೆಣ್ಮಕ್ಕಳ ಲೆಕ್ಕ ಇಲ್ಲ, ಮಕ್ಕಳ ಬಗ್ಗೆ ಲೆಕ್ಕ ಇಲ್ಲ. ಹಲ್ಲೆಲೂಯಾ. ಹೆಚ್ಚು ಕಡಿಮೆ 30 ರಿಂದ 35 ಲಕ್ಷ ಜನರು. ಯಾಕಂದ್ರೆ ಇಸ್ರಾಯೇಲರಲ್ಲಿ ಒಬ್ಬೊಬ್ಬರಿಗೆ 2-3 ಮಂದಿ ಹೆಂಡತಿಯರು. ಲೆಕ್ಕ ಮಾಡ್ಕೋರಿ. ಹಲ್ಲೆಲೂಯಾ. ಸ್ವಲ್ಪ ಲೆಕ್ಕ ಹಾಕಿದ್ರ ನೋಡ್ರಿ, ಒಬ್ಬೊಬ್ಬರಿಗೆ 10 ಮಕ್ಕಳು, 8 ಮಂದಿ ಇರ್ಬೋದ್ರಿ. ಆದ್ರೆ ಗಂಡಸರೇ ಬಗ್ಗೆ, ಕಾಲಾಳ ಬಗ್ಗೆ ಲೆಕ್ಕ ಆಗ್ತದೆ ನೋಡಿ. ಅಷ್ಟು ಜನರು, ಲಕ್ಷಾಂತರ ಜನರು 10 ಮಂದಿ ಮಾತು ಕೇಳಿ ಭಯ ಪಟ್ಬಿಟ್ರು. ಹಲ್ಲೆಲೂಯಾ.
10 ಜನ ಹೇಳಿದ್ರು, ಅವ್ರನ್ನ ಬಲಿಷ್ಠರಪ್ಪ, ಅವ್ರ ಉದ್ದದಾರ, ಆಮೇಲೆ ನಾವು ಅವ್ರ ಮುಂದೆ ಮಿಡತೆಗಳು ಕಂಡಂಗೆ ಕಂಡು ಅವ್ರು ನಮ್ಗೆ ಹಂಗ ತಿಳ್ಕೊಂಡ್ರು. ಹಲ್ಲೆಲೂಯಾ. ಹಂಗೆ ಅವ್ರ ಮುಂದೆ ನಾವು ಹೋಗಿ ನಿಂತ್ರ ಒಂದು ಮಿಡತೆ ಕಂಡಂಗೆ ಕಾಣ್ತೇವೆ ನಾವು, ಅವ್ರಿಗೂ ನಾವು ಹಂಗ ಕಂಡೇವಿ ಅಂತ ಹೇಳ್ಬಿಟ್ರು. ಏನಾದ್ ಗೊತ್ತಾ, ಸಾಯಂಕಾಲ ಆಗು ಹೊರಗು ಹೊಯ್ಕೊಳಕತ್ತಾರಲ್ಲ ಇಸ್ರಾಯೇಲ್ರು. ಯಾಕಾರ ಕರ್ಕೊಂಡ್ ಬಂದಿವ ಮಾರಾಯ ನಮಗಿಲ್ಲಿ? ಮೋಸೆಗೆ ಹುಡ್ಕೊಂಡ್ರು, ಮೋಸೆಗೆ ಕುತ್ಕಿಡಿದ್ರು. ಯಾಕೆ ಕರ್ಕೊಂಡ್ ಬಂದೆ ನಮ್ಮನ್ನ ಇಲ್ಲಿ? ಅಲ್ಲೇ ಸತ್ತಿದ ಚಲೋ ಇರ್ತದಲ್ಲ, ನಮ್ ಎಲ್ಲಿ ಐಗುಪ್ತ ದೇಶದ ಸತ್ತೋಗಿ ಚೆನ್ನಾಗಿರ್ತದಲ್ಲ, ಇಲ್ಲಿ ಯಾಕೆ ಕರ್ಕೊಂಡ್ ಬಂದೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಇಸ್ರಾಯೇಲರಿಗೆ ಮುಂದಿನ ಆಶೀರ್ವಾದದ ಬಗ್ಗೆ ಯಾವ ಜ್ಞಾನ ಇರಲಿಲ್ಲ. ಹಲ್ಲೆಲೂಯಾ. ಎಲ್ಲರಿಗೂ ಏನ್ ಬೇಕು ಅಂತಾರೆ? ಚೆನ್ನಾಗಿರೋದವ್ರು ಬೇಕು. ನೋಡ್ರಿ, ಒಬ್ಬ ಪುಕ್ಕಲ 1000 ಜನರಿಗೆ ಹೆದರ್ಸಿ ಓಡಿಸ್ಬಿಡ್ತಾನ ನಾವು. ಹಲ್ಲೆಲೂಯಾ. 10 ಜನರ ಮಾತನ್ನ ಕೇಳಿ ಲಕ್ಷಾಂತರ ಜನರು ಏನಾದ್ರು ಹೋಗ್ಬಿಟ್ರು. ಇಬ್ರು ಬಂದ್ರು, ಎದ್ದಿರ್ತು. ಯಾರದು? ಯೆಹೋಶುವ ಕಾಲೇಬ್ ಬಂದ್ರು. ಹಲ್ಲೆಲೂಯಾ. ಯೆಹೋಶುವ ಕಾಲೇಬ್ ಬಂದ್ರು. ಭಯ ಪಡ್ಬೇಡ್ರಿ, ನಮ್ಮ ದೇವರು ಅವರುಗಳಿಗಿಂತ ದೊಡ್ಡ ದೇವರಾಗಿದ್ದಾನೆ. ಅವ್ರನ್ನ ವಶ ಮಾಡಿ ಯುದ್ಧ ಮಾಡಿ ನಾನು ಸರ್ವನಾಶ ಮಾಡ್ತೇವೆ. ನಮ್ಮ ದೇವರು ದೊಡ್ಡ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ಹೇಳಿದಾನೆ ಯೋಹಾನ ಸುವಾರ್ತೆಯಲ್ಲಿ, ಲೋಕದಲ್ಲಿ ನಿಮಗೆ ಸಂಕಟಗಳುಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಅಂತ ಹೇಳಿದ್ದಾನೆ. ಮತ್ತು ನಾವು ಏನ್ ಮಾಡ್ತಾ ಇದೀವಿ? ಈ ಲೋಕದ ಕಾರ್ಯಗಳು ನೋಡಿ ಹೆದರ್ಕೊಂಡು ಓಡ್ತಾ ಇದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತದೆ ನಿಮ್ಗೆ ಹೇಳುವಂಥದ್ದು? ಅರ್ಥ ಆಗ್ತಾ ಇದೆಯಾ? ಒಬ್ಬ ಹೆದರಿಕೆ ಉಳ್ಳಂತ ವ್ಯಕ್ತಿ 1000 ಜನರನ್ನ ಹೆದರಿಸ್ಬಿಡ್ತಾನೆ. ಇಡೀ ನೋಡ್ರಿ, ಸ್ವಾಮಿ ಹೇಳ್ದ ನೋಡು, ಈ ಎಲ್ಲ ಸಂತತಿ, ಈ ಒಂದು ತಲೆಮಾರಿದೆಯಲ್ಲ, ಯಾರು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಭುಜಬಲದವ್ರು ಕರ್ಕೊಂಡ್ಬಂದೆ, ಕೆಂಪು ಸಮುದ್ರ ಭಾಗ ಮಾಡಿದೆ, ಅವರಿಗೆ ಬಂಡೆ ಮೂಲಕ ನೀರು ಕೊಟ್ಟೆ, ಎಲ್ಲ ಕೊಟ್ಟೆ, ಅವ್ರಿಗೆ ಆಹಾರ ಕೊಟ್ಟೆ, ಲಾವಕ್ಕಿಗಳ ಕೊಟ್ಟೆ, ಮಾಂಸ ಕೊಟ್ಟೆ, ಮಣ್ಣ ಕೊಟ್ಟೆ, ಎಲ್ಲ ಕೊಟ್ಟರು ನನ್ನ ಮೇಲೊಂದು ಅಪನಂಬಿಕೆ ಬಿಡ್ತಾ ಇಲ್ಲ. ಹಲ್ಲೆಲೂಯಾ. ನನ್ನ ಮೇಲೊಂದು ಅಪನಂಬಿಕೆ ಬಿಡ್ತಾ ಇಲ್ಲ. ಅದ ಕಾರಣ ಇವ್ರೇನ್ ಮಾಡಿ, ಈ ಸಂತತಿ ತಲೆಮಾರದೆಲ್ಲ ಇದೆ, ಈ ತಲೆಮಾರುಗಳು ಯಾರು ಕಾನಾನ್ ದೇಶವನ್ನು ಪ್ರವೇಶ ಮಾಡೋದಿಲ್ಲ. ಹಲ್ಲೆಲೂಯಾ. ಅವ್ರ 2ನೇ ತಲೆಮಾರುಗಳು. ಆದ್ರೆ ನನ್ನ ಮೇಲೆ ನಂಬಿಕೆಯಿಂದ ಮಾತಾಡುವಂತ ಯೆಹೋಶುವ ಕಾಲೇಬ್ ಸಂತತಿಯವರು ಅವ್ರೇನ್ ಮಾಡ್ತಾರೆ? ಇಸ್ರಾಯೇಲ್ ದೇಶವನ್ನ ಪ್ರವೇಶ ಮಾಡ್ತಾರೆ, ಅದನ್ನ ಸ್ವಾಸ್ಥ ತೆಗೆದುಕೊಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನೋಡ್ರಿ, ಭಯದಲ್ಲಿ ಅನೇಕರು ಜೀವಿಸ್ತಾ ಇದ್ದಾರೆ. ಸ್ವಾಮಿ ಹೇಳಿದಾನೆ, ಭಯ ಪಡಬೇಡ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟಗಳುಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಹಲ್ಲೆಲೂಯಾ. ಅದಕ್ಕಾಗಿ ಯೋಹಾನ ಬರೆದ ಮೊದಲನೇ ಪತ್ರಿಕೆ 3:13 ಅಂತದೆ, ಲೋಕವು ನಿಮ್ಮನ್ನು ದ್ವೇಷಿಸುವುದಾದರೆ ಆಶ್ಚರ್ಯ ಪಡಬೇಡ್ರಿ, ನಾವಂತೂ ಕ್ರೈಸ್ತ ಸಹೋದರನ್ನು ಪ್ರೀತಿಸುವವರಾಗಿರುವುದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರುತ್ತೇವೆ ಎಂಬುದು ನಮಗೆ ಗೊತ್ತಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ನಾವು ಒಬ್ಬರೊಬ್ಬರು ಪ್ರೀತಿಸೋಣ, ಒಬ್ಬರೊಬ್ಬರು ಬಲಪಡಿಸೋಣ, ಒಬ್ಬರಿಗೊಬ್ಬರು ಗಟ್ಟಿ ಮಾಡೋಣ. ಹಲ್ಲೆಲೂಯಾ. ಒಬ್ಬರೊಬ್ಬರು ಧೈರ್ಯಪಡಿಸೋಣ, ಒಬ್ಬರಿಗೊಬ್ಬರು ಸಮಾಧಾನ ಹೇಳೋಣ, ಒಬ್ಬರಿಗೋಸ್ಕರ ಬಲಪಡಿಸೋಣ, ಒಬ್ಬರ ಸಂಘದ ತಮ್ಮ ಸಂಘದ ಹೊತ್ಕೋಣ, ಒಬ್ಬರ ಸಮಸ್ಯೆ ನನ್ನ ಸಮಸ್ಯೆಯನ್ನು ಹೊತ್ಕೋಣ. ಅವರ ಕಣ್ಣೀರು ನಾನು ಕಣ್ಣೀರು ಹಾಕೊಂಡ್ರಿ. ಹಲ್ಲೆಲೂಯಾ. ಯಾಕೆಂದ್ರೆ ಈ ಲೋಕ ನಮ್ಮನ್ನು ದ್ವೇಷ ಮಾಡ್ತಾ ಇದೆ. ನಾವು ದೇವರ ಮಕ್ಕಳು, ನಾವು ನಮ್ಮಲ್ಲಿರುವಂತ ಏನೇ ಇದ್ರೂ ಕೂಡ ಅದನ್ನ ಬಿಟ್ಟು ಪ್ರೀತಿಸುವುದನ್ನು ಕಲಿತ್ಕೊಂಡ. ಆಮೇನ್, ಆಮೇನ್. ಸೊ ಅದಕ್ಕಾಗಿ ಯೇಸುವನ್ನ ಮತ್ತು ದೇವರ ಮಕ್ಕಳನ್ನ ದ್ವೇಷಿಸುವಂತದ್ದಾಗಿದೆ. ನೋಡ್ರಿ, ತುಂಬಾ ವಿಷಯಗಳು ಬಹಳ ಇದಾವೆ, ನಾ ಹೆಚ್ಚಿಗೆ ಟೈಮ್ ಇಲ್ಲ ನಮಗೆ. ಸೊ ಆ ಕಾರಣಕ್ಕಾಗಿ ನಾವು ಲೋಕವನ್ನ ಪ್ರೀತಿಸಬಾರದು ನೋಡ್ಕೊಳ್ತೇವೆ. ನಾಲ್ಕನೇದಾಗಿ ಲೋಕವು ಸೈತಾನನಿಂದ ನಿಯಂತ್ರಿಸಲ್ಪಟ್ಟಿದೆ. ಈ ಲೋಕ ಯಾರ ಕೈಲಿದೆ? ಯಾಕೆ ನಾವು ಲೋಕ ಪ್ರೀತಿಸಬಾರ್ದು ಗೊತ್ತಾ? ಈ ಲೋಕವು ಸೈತಾನನ ಕೈಯಲ್ಲಿ ಸಿಕ್ಕಾಕೊಂಡಿದೆ. ಲೋಕ ಸೈತಾನನಿಂದ ನಿಯಂತ್ರಿಸಲ್ಪಡ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಹಾನ ಬರೆದ ಮೊದಲ ಪತ್ರಿಕೆ 5:19 ಓದ್ರಿ. ಅದಕ್ಕೆ ಯೇಸು ಅಲ್ಲಮ್ಮ, ಪತ್ರಿಕೆ, ಮೊದಲನೇ ಪತ್ರಿಕೆ, ಸುವಾರ್ತೆ ಅಲ್ಲ, ಪತ್ರಿಕೆ. ನಾವು ದೇವರಿಂದ ಹುಟ್ಟಿದ್ದವೆಂದು ಲೋಕವೆಲ್ಲವೂ ಕೆಡುಕನ ವಶದಲ್ಲಿ ಬಿದ್ದಿದೆ ಎಂದು ನಮಗೆ ಗೊತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಗೆ ಗೊತ್ತಾಗ್ತದೆ ಈ ಲೋಕ ಯಾರ ಕೈಲಿದೆ? ಹೇಳ್ರಿ, ಬೇಕಾದ್ರಿ, ಯಾರ ಕೈಲಿದೆ? ಲೋಕ ಸೈತಾನನ ಕೈಲಿರೋದ್ರಿಂದ ನಾವು ಲೋಕ ಪ್ರೀತಿ ಮಾಡ್ತಾ ಇರೋದಾದ್ರೆ ಯಾರ ಕೈಲಿದ್ದೇವೆ? ನಾವು ಸೈತಾನ ಕೈಲಿ ಬಿಡ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಈ ಲೋಕ ದೇವರಿಲ್ಲದೆ ಇರುವಂತ ದುಷ್ಟ ಸ್ಥಳದಲ್ಲಿ ಜೀವಿಸ್ತಾ ಇದೆ. ದೇವರಿಲ್ಲ,
ದೇವರ ಬಗ್ಗೆ ತಿಳುವಳಿಕೆ ಇಲ್ಲ, ದೇವರ ಬಗ್ಗೆ ಜ್ಞಾನ ಇಲ್ಲ. ಹಲ್ಲೆಲೂಯಾ. 2 ಕೊರಿಂಥ 4:4 ಅಂತ ಹೋದ್ರೆ ಯಾರಾದ್ರು ಈ ಪ್ರಪಂಚದ ದೇವರಂತೆ ಸೈತಾನನ ಏನು ಕರ್ತದೆ? ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನ ಮಂಕು ಮಾಡಿದ್ದಾನೆ. ಹಲ್ಲೆಲೂಯಾ. ಅವನಿಗೆ ಕೊಲ್ಲಪಟ್ಟಂತದ್ದು ಅಂತ ಪ್ರಪಂಚದ ದೇವರಂತೆ ಅವನು, ಈ ಪ್ರಪಂಚದ ದೇವರು. ಹೋದ್ರೆ ವಾಕ್ಯ 4:4 2 ಕೊರಿಂಥ 4:4. ಅದಕ್ಕಾಗಿ ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಹಲ್ಲೆಲೂಯಾ. ಆತನು ಈ ಲೋಕದ ದೇವರೆಂಬುದಾಗಿ ಕರೆಯಲ್ಪಡ್ತಾ, ಅದಕ್ಕಾಗಿ ಆತನು ಏನು ಬಯಸ್ತಾ ಇದ್ದಾನೆ? ಆರಾಧನೆಯನ್ನು ಬಯಸ್ತಾ ಇದ್ದಾನೆ. ಹಲ್ಲೆಲೂಯಾ. ಆತನ ಸ್ವಭಾವ ಏನದು? ಆರಾಧನೆ ಬಯಸುತ್ತದೆ. ಆತನ ಸ್ವಭಾವ ಏನಿದೆ ಗೊತ್ತಾ? ಅವನು ದೊಬ್ಬಲ್ಪಟ್ಟ ಯಾಕೆ ಗೊತ್ತಾ? ಅವನು ಯಾಕೆ ದೊಬ್ಬಲ್ಪಟ್ಟನು? ಯಾಕೆ ಅವನು ದೇವರನ್ನು ಹೊರಗಡೆ ಹಾಕಿದ? ದೇವರನ್ನು ಪರಲೋಕದಿಂದ ತಲೆ ಹಾಕಿಬಿಟ್ಟ. ಯಾಕ್ರಿ? ನಿಮಗೆ ಸತ್ಯ ಗೊತ್ತಲ್ಲ, ಮತ್ತೆ ಹೇಳೋದನ್ನ ದೇವರಂತೆ ಆಗಬೇಕು ಅಂತ ಬಯಸಿದ, ನನಗೆ ಆರಾಧನೆ ಬೇಕೆಂಬುದಾಗಿ ಬಯಸಿದ, ದೇವರಂತೆ ಆಗಲಿಕ್ಕಾಗಿ ಬಯಸಿ ಅವನೇನ್ ಮಾಡಿದ? ದೇವರ ಸ್ಥಾನವನ್ನ, ದೇವರ ಸ್ಥಳವನ್ನ ಕಳ್ಕೊಂಡಾರಿ. ಹಲ್ಲೆಲೂಯಾ. ಅವನು ಬಂದ, ಭೂಮಿಯನ್ನು ಕೆಡಿಸಿದ, ಆದಾಮ ಅವಳ ಮೂಲಕ ಭೂಮಿಯನ್ನು ಕೆಡಿಸಿದ, ಪ್ರಪಂಚದ ಹಕ್ಕು ಬಾಧ್ಯತೆಯನ್ನ ಕೀಲಿ ಕೈ ತೆಗೆದುಕೊಂಡ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕಾಗಿ ಲೋಕವು ಸೈತಾನನಿಂದ ನಿಯಂತ್ರಿಸಲ್ಪಡ್ತಾ ಇರುವುದರಿಂದ ನಾವು ಲೋಕವನ್ನು ಪ್ರೀತಿಸಬಾರದು. ಯೇಸು ಸ್ವಾಮಿಗೆ ಸೈತಾನ ಬಂದ, ಎತ್ತರವಾದ ಬೆಟ್ಟ ಕರ್ಕೊಂಡದ. ಅವನೇ ಹೇಳ್ತಾನೆ ಏನಂತೆ? ಏನಿದೆ ಸ್ವಾಮಿಗೆ? ಈ ಪ್ರಪಂಚದ ಕತ್ತಲೆಯ ರಂಗದಲ್ಲಿ ಅವನು ಆಳ್ವಿಕೆ ಮಾಡ್ತಾ ಇದ್ದಾನೆ. ಸೈತಾನ ಆಳ್ವಿಕೆ ಮಾಡ್ತಾ ಇದ್ದಾನೆ ಕತ್ತಲೆಯ ರಂಗದಲ್ಲಿ ಅವನ ಆಳ್ವಿಕೆ. ಎಫೆಸರ ಪತ್ರಿಕೆ 6ನೇ ಅಧ್ಯಾಯ 12ನೇ ವಾಕ್ಯದ ನೋಡ್ತೀವಿ ನಾವು. ಅದೆಲ್ಲ ಕಾಣ್ತೇವೆ, ಓದೋದು ಬೇಡ. ಎಫೆಸರ ಪತ್ರಿಕೆ 6:12 ಇದನ್ನು ಕಾಣ್ತೇವೆ ಅಂತಂದ್ರೆ, ಆತನು ಎಲ್ಲಿದ್ದಾನೆ? ಆಕಾಶ ಮಂಡಲದಲ್ಲಿ ಜೀವಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರಪಂಚವನ್ನು ತನ್ನ ಹಿಡಿತಲ್ಲಿ ಇಟ್ಕೊಂಡಿದ್ದಾನೆ. ಈ ಲೋಕವನ್ನು ಹಿಡಿತಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಕಾರಣಕ್ಕಾಗಿ ಲೋಕವು ಆತನ ಕೈಯಲ್ಲಿರುವುದರಿಂದ ನಾವು ಲೋಕವನ್ನು ಪ್ರೀತಿಸಬಾರದು. ಅರ್ಥ ಆಗ್ತಾ ಇದೆ ಹೇಳುವಂಥದ್ದು? ಎಷ್ಟರಿಗೆ ಅರ್ಥ ಆಗ್ತಾ ಇದೆ ಹೇಳುವಂಥದ್ದು? ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 31ನೇ ವಚನ ಓದ್ರಿ. ಯೋಹಾನ ಬರೆದ ಸುವಾರ್ತೆ 31. ಈಗ ಈ ಲೋಕಕ್ಕೆ ತೀರ್ಪು ಆಗ್ತದೆ. ಇಹಲೋಕಾಧಿಪತಿಯು ಹೊರಗೆ ನೂಕಲ್ಪಡುವನು. ಯಾರು ಇಹಲೋಕಾಧಿಪತಿ? ಯಾರು ಇಹಲೋಕಾಧಿಪತಿ? ಇಹಲೋಕಾಧಿಪತಿ ಸೈತಾನನಾಗಿದ್ದಾನೆ. 16ನೇ ಅಧ್ಯಾಯದಲ್ಲಿ ನೋಡ್ತೇವೆ 31ನೇ ವಾಕ್ಯದಲ್ಲಿ, ಇಹಲೋಕಾಧಿಪತಿ ಹೊರಗೆ ಬರುತ್ತಾನೆ, ಅವನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಒಂದು ಇಲ್ಲ ಅಂತ ಸ್ವಾಮಿ ಹೇಳ್ತಾ ಇದ್ದಾನೆ. ಆತನಿಗೆ ಸಂಬಂಧವಾದದ್ದು ಯಾವುದು ನನ್ನಲ್ಲಿ ಇಲ್ಲ. ಆಮೆನ್, ಆಮೆನ್. ಸೊ ದೇವರ ಮಕ್ಕಳಾಗಿರುವಂತ ನಾವುಗಳು ಯಾಕೆ ಲೋಕವನ್ನು ಪ್ರೀತಿಸಬಾರದು ಅಂತಂದ್ರೆ, ಸೈತಾನನ ಕೈ ವಶದಲ್ಲಿ ಲೋಕ ಇರೋದ್ರಿಂದ ನಾವು ಲೋಕವನ್ನು ಪ್ರೀತಿಸಲಿಕ್ಕೆ ಹೋಗಬಾರದು ಅಂತ ಸ್ವಾಮಿ ಹೇಳ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸ್ವಾಮಿ ಯೇಸು ಕ್ರಿಸ್ತನ ಬಳಿಗೆ ಬರ್ತಾ ಇದ್ದ ಸೈತಾನ ಬಂದು ಕರ್ಕೊಂಡು ಬಂದು ಎತ್ತರವಾದ ಬೆಟ್ಟ ಕರ್ಕೊಂಡದ. ಸ್ವಾಮಿ ನೀನೇನ್ ಮಾಡು? ಯೇಸುವೆ ನೀನೇನ್ ಮಾಡು? ಎಲ್ಲ ನನಗೆ ಕೊಟ್ಬಿಡ್ತೇನೆ, ಇದೆಲ್ಲವೂ ನನಗೆ ಕೊಡಲ್ಪಟ್ಟಿದೆ, ನಾನು ಮನಸ್ಸು ಬಂದಂಗೆ ಕೊಡ್ಬೋದು ಇದನ್ನ. ನಾನು ಯಾರು ಬೇಕಾದಾಗ ಇವತ್ತು ನಾನು ಮನಸ್ಸು ಮಾಡಿ ಸಾಕು. ಸೈತಾನನ ಮನಸ್ಸು ಮಾಡಿಬಿಟ್ಟು ಸಾಕು, ಯಾರಾದ್ರೂ ದೊಡ್ಡವರಾಗಿ ಬಿಡ್ತಾರೆ ಈ ಲೋಕದಲ್ಲಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೈತಾನನಿಗೆ ಅಡ್ಡ ಬಿದ್ದರೆ ಸಾಕು, ಸೈತಾನನ ಕೈ ವಶದಲ್ಲಿ ಇದ್ರುವಂತವ್ರು ಸಾಕು, ಯಾರು ಬೇಕಾದ್ರೂ ಮನಸ್ಸು ಮಾಡಿ ಯಾರಿಗಾದ್ರೂ ಕೊಟ್ಬಿಡ್ತಾನೆ. ನಾನು ವೈಭವ, ಸಮೃದ್ಧಿ, ಹಣ, ಐಶ್ವರ್ಯ ಎಲ್ಲವನ್ನು ಕೊಡ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡ್ರಿ, ಮೊನ್ನೆ ನಾನು ಧಾರವಾಡ ಹೋದಾಗ ಒಂದು ಸಾಕ್ಷಿ ಕೇಳಿದೆ. ಒಬ್ಬ ಸಹೋದರಿ 2 ಕೈ ಇಲ್ಲ, ಕೈ ಹ್ಯಾಂಡಿಕ್ಯಾಪ್. ಅವರು ಯೇಸು ಸ್ವಾಮಿ ನಂಬಿದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ, ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ. ಕುಳ್ಳಿಯವಳು ಅಂದರೆ ಕುಳ್ಳಿಗಿದ್ದಾರೆ. ಅವ್ರು ಹೋಗಿ ಸೇವೆ ಮಾಡ್ಬೇಕಂದ್ರೆ, ಸುವಾರ್ತೆ ಸಾರಬೇಕಂತ ದೇವ್ರು ಮಾತಾಡಿ ಸುವಾರ್ತೆಗಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ಸುವಾರ್ತೆ ಸಾರ್ಲಿಕ್ಕಾಗಿ ಅವ್ರನ್ನ ದೇವರು ಎಲ್ಲ ಕಡೆ ಉಪಯೋಗಿಸ್ತಾ ಇದ್ದಾನೆ. ಅವ್ರು ಸುವಾರ್ತೆ ಸಾರ್ಬೇಕಂದ್ರೆ ಅವ್ರು ಸ್ಟೂಲ್ ಮೇಲೆ ಕೂರಿಸ್ತಾರಂತೆ, ಚೇರ್ ಮೇಲೆ.
ಚೇರ್ ಮೇಲೆ ಹತ್ತಿಸಿ ಅವ್ರು ಸೇವೆ ಮಾಡ್ತಾರೆ. ಹಲ್ಲೆಲೂಯಾ. ಅವ್ರು ನೋಡಿ ಈ ಲೋಕದ ಜನರನ್ನ ಹೀಯಾಳಿಸ್ತಾರೆ, ನಗ್ತಾರೆ, ಏನೋ ಮಾಡ್ತಾರೆ. ಒಬ್ರು ಯಾರೋ ದೇವರ ಸೇವಕರು ಕೇಳಿದ್ರಂತೆ, ಸಿಸ್ಟರ್ ನೀವು ಇಂಥ ಸ್ಥಿತಿಯಲ್ಲಿ ಯೇಸು ಕ್ರಿಸ್ತನ ಹೆಂಗೆ ನಂಬಿದ್ರಿ, ಯಾವ ರೀತಿಯಾಗಿ ಸೇವೆ ಮಾಡ್ಬೇಕು, ಯಾಕೆ ಸೇವೆ ಮಾಡ್ಬೇಕಂತ ಅನಿಸ್ತು ನಿಮಗೆ ಅಂತ ಕೇಳುವಾಗ ಅವ್ರು ಹೇಳಿದ್ರಂತೆ, ಅಯ್ಯ ನಾನು ನಿಮಗೆಲ್ಲರಿಗೂ 2 ಕೈ ಅದಾವ, 2 ಕಾಲು ಅದಾವ, ನೋಡಿ ಹೆಂಗಿರ್ತದೆ ಗೊತ್ತಾ, ನಿಮ್ಗೆಲ್ಲರಿಗೂ 2 ಕೈ ಅದಾವ, ನನಗೇನು ಇಲ್ಲ. ನಾನು ಕುಬ್ಜನಾಗಿದ್ದೇನೆ. ಕುಬ್ಜ ಅಂದ್ರೆ ಕುಳ್ಳ. ನಾನು ಕುಬ್ಜನಾಗಿದ್ದೇನೆ. ನನಗೆ ಹೆಂಗಂತಂದ್ರೆ ನನಗೆ 2 ಕೈ ಇಲ್ಲ, ಸಣ್ಣ ಕೈಗಳಿದಾವೆ. ನಾನು ಎಲ್ಲ ಇದ್ಕೊಂಡು ನರಕದಲ್ಲಿ ಹಾಕಿಸಲ್ಪಡೋದಕ್ಕಿಂತ ಇವೆಲ್ಲ ಇಲ್ಲದೇ ಇದ್ದವನಾಗಿ ನಾನು ಪರಲೋಕಕ್ಕೆ ಹೋಗೋದು ಉತ್ತಮ ಅಂತ ಅನಿಸ್ತ್ರಿ. ಹಲ್ಲೆಲೂಯಾ. ಇವೆಲ್ಲ ಇದ್ಕೊಂಡು ನರಕಕ್ಕೆ ಹಾಕಿಸ್ಕೊಳ್ಳೋದಕ್ಕಿಂತ ನರಕಕ್ಕೆ ಹೋಗಿ ಬಿದ್ದು ಒದ್ದಾಡೋದಕ್ಕಿಂತ ಇವೆಲ್ಲ ಇಲ್ಲದೆ ನಾನು ಕರ್ತನಿಗಾಗಿ ಜೀವಿಸಿ ಆತನಿಗಾಗಿ ಮರಣ ಹೊಂದಿ ನಿತ್ಯ ಜೀವಕ್ಕೆ ಸೇರೋದು ನನಗೆ ಉತ್ತಮ ಅಂತ ಅನಿಸ್ತ್ರಿ. ಹಲ್ಲೆಲೂಯಾ. ಅದಕ್ಕಾಗಿ ನಾನು ಏನು ಮಾಡಿದೆ, ಸೇವೆ ಮಾಡ್ತಾ ಇದ್ದೇನೆ. ಆಮೇನ್. ನೋಡ್ರಿ, ಎಲ್ಲ ಇದ್ದು ನಾವು ಸೇವೆ ಮಾಡಕ್ಕೆ ಹೋಗಲ್ಲ ರೀ. ಇವತ್ತು ಒಬ್ಬರು ಸೇವಕರಿದ್ದಾರೆ, ನಾನು ತೋರಿಸ್ತೀನಿ ವಿಡಿಯೋದನ್ನ. ಅವ್ರನ್ನ ಒಬ್ಬ ಸೇವಕರು 2 ಕಾಲಿಲ್ಲ, ಅವ್ರಿಗೆ 2 ಕಾಲಿಲ್ಲ. ಓಕೆ, ಕೈ ಮಾತ್ರ. ಅವ್ರು ಹತ್ಕೊಂಡ್ಬರ್ಬೇಕಂತಂದ್ರೆ ಹೊಸ್ಕೊಂಡ್ಬರ್ತಾರೆ ಅವರು. ಅಂತ ಸೇವಕರು ಸೇವೆ ಮಾಡ್ತಾ ಇದಾರೆ, ಸೇವೆಗೆ ಸಹಾಯ ಮಾಡ್ತಾರೆ. ಒಳ್ಳೆ ಸೇವಕ ನೋಡ್ರಿ. ಅವ್ರು ನಮ್ಮ ವಿಡಿಯೋನ ಕಳಿಸ್ತೀನಿ ಗ್ರೂಪಲ್ಲಿ, ನೋಡ್ರಿ ಹೆಂಗೆ ಸೇವೆ ಮಾಡ್ತಾ ಇದಾರೆ ಅವರು. ಹಲ್ಲೆಲೂಯಾ. ಎಲ್ಲ ಇದ್ರೆ ಅವ್ರದ್ದು ಎಲ್ಲ ಇಲ್ಲ, ಏನಿಲ್ಲ, ಅವ್ರಿಗೆ ಕೈ ಇಲ್ಲ, ಕಾಲಿಲ್ಲ, ಕೈ ಹಿಡ್ಕೊಂಡು ಅದೇ ಹೊಚ್ಕೊಂಡು ಬಂದು ಸೇವೆ ಮಾಡ್ತಾ ಇದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದ್ರೆ ದೇವ್ರು ನಮ್ಗೆಲ್ಲ ಕೊಟ್ಟಿದ್ದಾನೆ. 2 ಕೈ ಕೊಟ್ಟಾನೆ, 2 ಕಾಯಿ ಕೊಟ್ಟು, ಕಾಲು ಕೊಟ್ಟಾನ, ಕೆಲಸ ಇದೆ, ಎಲ್ಲ ಇದೆ. ಆದ್ರೆ ನಮ್ಗೆ ಸೇವೆ ಮಾಡಕ್ಕೆ ಮನಸ್ಸಿಲ್ಲ. ಕಾರಣ ಈ ಲೋಕದಲ್ಲಿರುವಂಥ ಕಾರ್ಯಗಳನ್ನು ಪ್ರೀತಿಸ್ತಾ ಇದ್ದೇವೆ. ಈ ಲೋಕದಲ್ಲಿರುವಂಥ ಒಬ್ಬರಿಗೆ ಹೋಗಿ ಸುವಾರ್ಥ ಸಾರಕ್ಕೆ ಮನಸ್ಸಾಗ್ತಾ ಇಲ್ಲ ಆಗೋದು ನಮಗೆ. ಕಾರಣ ನಾವು ಈ ಲೋಕದಲ್ಲಿರುವಂಥ ಪ್ರೀತಿ ಮಾಡ್ತಾ ಇದ್ದೇವೆ. ಸರಿಯಾದ ಸಮಯಕ್ಕೆ ಸಭೆಗೆ ಬರ್ತಾ ಇಲ್ಲ. ಯಾಕೆ ಗೊತ್ತಾ? ಈ ಲೋಕದಲ್ಲಿರುವಂಥವ್ರು ಪ್ರೀತಿ ಮಾಡ್ತಾ ಇದ್ದೇವೆ. ನಾನು ಎಷ್ಟಾರ್ಥ ಇದೆ, ನಾನು ನೀವು ನಿಜವಾಗ್ಲೂ ದೇವ್ರು ಪ್ರೀತಿಸ್ತೀರಾ? ದೇವರನ್ನ ಪ್ರೀತಿಸುವುದಾದ ಸಭೆಗೆ ಸರಿಯಾದ ಸಮಯಕ್ಕೆ ಬನ್ನಿ ಅಂತ ಹೇಳಿದೆ ನಾನು. ಹಲ್ಲೆಲೂಯಾ. ಆದ್ರೆ ನಾವು ಲೋಕ ಪ್ರೀತಿಸ್ತಾ ಇರೋದು ನಮಗೇನು ಬರೋಕ್ಕಾಗತ್ತೆ? ನಮಗೆ ಲೋಕದ ಕಾರ್ಯಗಳು ಬೇಕು, ಲೋಕದ ಆಶೀರ್ವಾದ. ನೋಡ್ರಿ, ದೇವರ ಮಕ್ಕಳಿರುವಂಥ ಕೆಟ್ಟ ಕಾರ್ಯ ನೋಡಿರಲ್ಲ. ದೇವರ ಮಕ್ಕಳಾಗಿದ್ದು ನಾನು ಎಲ್ಲಿ ಹೋದಿ ಇದ್ದೇನೆ, ನಾನು ಏನು ಮಾಡ್ತಾ ಇದ್ದೇನೆ, ಒಂದು ಅರಿವು ನಮಗೆ ಬೇಕು ಪ್ರಿಯರೇ. ಹಲ್ಲೆಲೂಯಾ. ನಾನು ಏನು ದೇವರ ಮಗನಾಗಿ ನನ್ನ ಸ್ಥಾನ ಏನು, ನನ್ನ ಜವಾಬ್ದಾರಿ ಏನಂಬುದನ್ನು ಅರ್ಥಕೊಳ್ಬೇಕು. ನನ್ನ ಕರ್ತನಿಗೆ ನೋಡ್ರಿ ಹೆಂಗೆ ನೋಡಿ, ಸ್ವಲ್ಪ ಯೋಚನೆ ಮಾಡ್ರಿ. ಭಾನುವಾರ ಆರಾಧನೆಗೆ ಬರಬೇಕು. ಆರಾಧನೆ ಬರ್ಬೇಕ್ರಿ. ಆರಾಧನೆಗೆ ಬರ್ಬೇಕಾ? ಭಾನುವಾರ ಕೆಲಸ ಇದ್ರೆ ಏನು ಮಾಡ್ತೀರಿ? ಭಯಪಡ್ಬೇಡ, ಅದನ್ನ ಟೆಲಿಕಾಸ್ಟ್ ಮಾಡಲ್ಲ ಇವತ್ತು ನಾನು. ಓಕೆ, ಭಯಪಡ್ಬೇಡ, ಟೆಲಿಕಾಸ್ಟ್ ಮಾಡಲ್ಲ. ಮಾಡ್ರಿ. ಭಾನುವಾರ ಕೆಲಸ ಇದ್ರೆ ಏನು ಮಾಡ್ತೀರಿ? ಕೆಲಸಕ್ಕೆ ಹೋಗ್ತೀರಿ? ನೀವು ಪ್ರೀತಿಸ್ತೀರಾ? ಡು ಯು ಲವ್ ಜೀಸಸ್? ಸೊ ಅದಕ್ಕಾಗಿ ಕರ್ತನಿಗೆ ನಮ್ಮ ಪ್ರಥಮ ಸ್ಥಾನ ಇರೋಣ. ಆಮೇನ್. ಲೋಕವನ್ನಾಗಲಿ ಲೋಕದಲ್ಲಿರುವವನ್ನಾಗಲಿ ಪ್ರೀತಿಸಬೇಡಿ. ಕೊನೆಯದಾಗಿ ನಂಬರ್ 5 ಫೈನಲ್ ಮುಗಿಸ್ಬಿಡ್ತೀನಿ ನಾನು. ದೇವರು ವಿಶ್ವಾಸಿಗಳನ್ನ ಈ ಲೋಕದೊಳಗಿಂದ ತನಗಾಗಿ ಆರಿಸಿಕೊಂಡಿದ್ದಾರೆ. ಅದಕ್ಕಾಗಿ ನಾವು ಲೋಕ ಪ್ರೀತಿಸಬೇಕು. ವಿ ಆರ್ ದ ಸ್ಪೆಷಲ್ ಪೀಪಲ್. ಕರ್ತನಿಗೆ ನಾವು ಬಹಳ ವಿಶೇಷವಾದ ಜನರಾಗಿದ್ದೇವೆ. ನಮ್ಮನ್ನು ಈ ಲೋಕದೊಳಗಿಂದ ಆರಿಸಿಕೊಂಡಿದ್ದಾನೆ, ಪ್ರತ್ಯೇಕಿಸಿದ್ದಾನೆ. ಒಂದು ಪ್ರತ್ಯೇಕತೆ ನಮ್ಮಲ್ಲಿ ಇರಬೇಕು. ಈ ಪ್ರತ್ಯೇಕತೆ ಅನ್ನೋದು ಇರಲಿಲ್ಲ ಅಂತಂದ್ರೆ ನಾವು ಹೊರಂಗಾಗ್ಬಿಡ್ತು. ಲೋಕ ನಾವು 2 ಒಂದೇ. ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 19ನೇ ವಚನ. ನೀವು ಲೋಕದ ಕಡೆಯವರಾಗಿರುವುದರಿಂದ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು. ಲೋಕದವರಾಗಿದ್ರೆ ಲೋಕ ನಿಮ್ಮ ತನ್ನವರೆಂದು ಮಮತೆ ಇಡುತ್ತಿತ್ತು. ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮಗೆ ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ಹಿಂಸೆ ಮಾಡ್ತದೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ ಹೇಳುವಂಥದ್ದು? ಹಲೋ ಬ್ರದರ್ಸ್ ಅಂಡ್ ಸಿಸ್ಟರ್, ಯಾಕೆ ನಾವು ಲೋಕವನ್ನು ಪ್ರೀತಿಸಬಾರದು ಅಂತ ಸತ್ಯವೇದ ಹೇಳ್ತಾ ಇದೆ ಅಂತಂದ್ರೆ, ನಾವು ಲೋಕದೊಳಗಿಂದ ಆರಿಸಲ್ಪಟ್ಟವರಾಗಿದ್ದೇವೆ. ಆಮೆನ್. ನಿಮ್ಮ ಪಕ್ಕದವರಿಗೆ ದೇವರಿಂದ ಆರಿಸಿಕೊಳ್ಳಲ್ಪಟ್ಟಿದೆ. ನೀನು ಎಲ್ಲಿಂದ? ಲೋಕದೊಳಗಿಂದ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ಅದಕ್ಕಾಗಿ ದೇವರಿಗೆ ಸೇರಿದವರಾದ ಕಾರಣ ಈ ಲೋಕಕ್ಕೆ ಅವರು ಸೇರಿಲ್ಲ. ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ. ಪಾಪವುಳ್ಳ ಹೃದಯವುಳ್ಳವರು ಪರಿಶುದ್ಧನಾದ ಒಬ್ಬನೇ ದೇವರನ್ನ ಮತ್ತು ಆತನಿಗೆ ಸಂಪರ್ಕವುಳ್ಳವರನ್ನು ದ್ವೇಷ ಮಾಡ್ತಾರೆ. ಯಾರು?
ಪಾಪದಲ್ಲಿ ತುಂಬಿರುವಂತವರು, ಪಾಪವುಳ್ಳ ಹೃದಯದಂತವರು ದೇವರ ಮಕ್ಕಳನ್ನ ಅವರು ಸ್ವೀಕರಿಸಲಿಕ್ಕೆ ಸಿದ್ಧವಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಅದರಿಂದ ಕ್ರಿಸ್ತನ ಶಿಷ್ಯರಿಗೆ ಈ ಲೋಕದ ಸ್ನೇಹ ಪರ ಮತ್ತು ವಿರೋಧವಾಗಿರುವುದರಲ್ಲಿ ಆಶ್ಚರ್ಯ ಏನು ಬರಂಗಿಲ್ಲ. ಈ ಲೋಕವು ನಾವು ಏನ್ ಮಾಡ್ತದೆ, ನಮ್ಮ ಲೋಕ ನಮ್ಮನ್ನು ದ್ವೇಷ ಮಾಡ್ತದೆ ಅಂತಂದ್ರೆ ಇದಕ್ಕೆ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ಯಾಕೆಂದ್ರೆ ನಾವು ಲೋಕದೊಳಗಿಂದ ಆರಿಸಿಕೊಳ್ಪಟ್ಟಿದ್ದೇವೆ. ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 6ನೇ ವಚನ ಓದಿ ಯಾರಾದ್ರು. ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರಿಗೆ ನಿನ್ನ ಹೆಸರನ್ನು ತಿಳಿಯಪಡಿಸಿದೆನು. ಇವರು ನಿನ್ನವರಾಗಿದ್ದರು. ನೀನು ಇವರನ್ನು ನನಗೆ ಕೊಟ್ಟಿ. ಯಾರಿಗೆ ಕೊಟ್ಟಂತ? ದೇವರು ಯೇಸುವಿಗೆ ದೇವರು ಕೊಟ್ಟಂತೆ. ನಮ್ಮನ್ನ ಯೇಸುವಿಗೆ ದೇವರು ಕೊಟ್ಟಂತೆ. ನೀನು ಕೊಟ್ಟಿಯ ಸ್ವಾಮಿ. ಹಲ್ಲೆಲೂಯ. ಆತನ ಪ್ರಾರ್ಥನೆ ಹೇಳ್ತಾನೆ, ನಾನು ಇವರು ನನಗೆ ಕೊಟ್ಟಿದ್ಯಾ ಸ್ವಾಮಿ. ಆಮೆನ್. ನನಗೋಸ್ಕರ ಕೊಟ್ಟಿದ್ಯಾ ಸ್ವಾಮಿ ಇವರನ್ನ. ಹಲ್ಲೆಲೂಯ. ಇವ್ರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ನಾವು ಒಂದಾಗಿರೋ ಪ್ರಕಾರ ಇವರು ಸಹ ಒಂದಾಗಿರಬೇಕು. ನಾವು ಒಂದಾಗಿರುವಂತೆ ಜೀವಿಸುವಂತೆ ಇವರು ಒಂದಾಗಿ ಜೀವಿಸಬೇಕು. ಯಾರು ಒಂದಾಗಿ ಜೀವಿಸಬೇಕು? ದೇವರ ಮಕ್ಕಳು ಒಂದಾಗಿ ಜೀವಿಸಬೇಕು. ಹಲ್ಲೆಲೂಯ. ಹೇಳಿ ನಿಮ್ಮ ಪಕ್ಕದವರಿಗೆ, ಒಂದಾಗಿ ಜೀವಿಸುವುದು ಬೇರೆ ಬೇರೆ ಅಲ್ಲ ರೀ. ಅದಕ್ಕಾಗಿ ಸಭೆಯನ್ನ ಕರ್ತನು ಮಾಡಿದ. ಅದಕ್ಕಾಗಿ ಸಭೆಯನ್ನ ಒಂದೇ ದೇಹವನ್ನಾಗಿ ಮಾಡಿದ. ಸಭೆಗಾಗಿ ತನ್ನ ಪ್ರಾಣ ಕೊಟ್ಟ, ಸಭೆಗಾಗಿ ತನ್ನ ರಕ್ತ ಕೊಟ್ಟ. ಹಲ್ಲೆಲೂಯ, ಹಲ್ಲೆಲೂಯ. ಸಭೆಯು ಮೊದಲಿಗಿತ್ತಿಯಾಗಿ ಪ್ರತ್ಯೇಕಿಸಿಕೊಳ್ಳದೆ ಹೋದ್ರೆ ಮಲಿನ ಆಗ್ತದೆ. ಅರ್ಥ ಆಗ್ತಾ ಇದೆ ನಿಮಗೆ? ಸೊ ಅದಕ್ಕಾಗಿ ಕ್ರಿಸ್ತನ ಶಿಷ್ಯರು ಕ್ರಿಸ್ತನ ಬೆಳಕನ್ನು ಒಯ್ಯುವುದನ್ನ ಲೋಕವು ಬಲವಾಗಿ ವಿರೋಧಿಸ್ತದಂತೆ. ದೇವರ ಮಕ್ಕಳು ಕ್ರಿಸ್ತನ ಶಿಷ್ಯರು ಕ್ರಿಸ್ತನ ಬೆಳಕನ್ನ ಲೋಕಕ್ಕೆ ತೆಗೆದುಕೊಂಡು ಹೋಗುವಾಗ ಲೋಕ ಅವರನ್ನ ದ್ವೇಷ ಮಾಡ್ತದೆ. ಮತ್ತಾಯರ ಸುವಾರ್ತೆ 5ನೇ ಅಧ್ಯಾಯ 14ನೇ ವಾಕ್ಯ ಇರ್ತದೆ. ಹೋದ್ರೆ ವಾಕ್ಯ ಮತ್ತಾಯರ ಸುವಾರ್ತೆ 5:14. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. ಮುಂದೆ ಮತ್ತು ದೀಪವನ್ನು ಹತ್ತಿಸಿ ಹೊಳಗಳಿಗೆ ಇಡುವುದಿಲ್ಲ. ಲೋಕಕ್ಕೆ ಬೆಳಕು ಯಾರಾಗಿದ್ದಾರೆ? ಕತ್ತಲೆ ತುಂಬಿದ ಬೆಳಕಲ್ಲಿ, ಜೀವನದಲ್ಲಿ ಕತ್ತಲೆ ತುಂಬಿದ ಈ ಲೋಕದಲ್ಲಿ ದೇವರೊಂದು ಬೆಳಕನ್ನು ಇಟ್ಟಿದ್ದಾನೆ. ಅದು ಯಾರು ಗೊತ್ತಾ? ನಾನು ಮತ್ತು ಯಾರು? ನಾನು ಮತ್ತು ನೀವು ರೀ. ಹೋದ್ರಿ ಹೇಳ್ರಿ, ನಾನು ನೀವು. ನಾನಲ್ರಿ ಪಾಸ್ಟ್ರೆ, ನಾನಲ್ರಿ. ಡೌಟ್ ಇದ್ರೆ ನಾನಲ್ರಿ. ನಮ್ಮ ಬಾಜಿಗಿನವರಾಗಿರ್ಬೋದು, ನನ್ನ ಪಕ್ಕದವರಾಗಿರ್ಬೋದು. ಅಲ್ಲ, ನಾನು ನನ್ನನ್ನು ದೇವ್ರ ಬೆಳಕನ್ನಾಗಿಟ್ಟಿದ್ದಾನೆ. ಆಮೇನ್. ಸೊ ಅದಕ್ಕಾಗಿ ಈ ಲೋಕ ನಮ್ಮನ್ನು ದ್ವೇಷ ಮಾಡ್ಲಿಕ್ಕಾಗಿ ಈ ಕಾರ್ಯಗಳು ಸಾಕಾಗ್ತವೆ. ಹೌದಾ? ಇಷ್ಟು ಕಾರಣ ಸಾಕು ಈ ಲೋಕಕ್ಕೆ ನಮ್ಮನ್ನು ದ್ವೇಷ ಮಾಡ್ಲಿಕ್ಕೆ. ಏನು? ಅವ್ರ ದೇವ್ರ ಬಗ್ಗೆ ತಿಳುವಳಿಕೆ ಇಲ್ಲ. ಎರಡನೇದಾಗಿ ವಿಶ್ವಾಸಿಗಳ ಬಗ್ಗೆ ತಿಳುವಳಿಕೆ ಇಲ್ಲ. ಮೂರನೇದಾಗಿ ಒಬ್ರು ಯಾರು ಕರೆಕ್ಟಾಗಿ ದ್ವೇಷಿಸ್ತದೆ, ದೇವರನ್ನ ಮತ್ತು ದೇವರ ಮಕ್ಕಳನ್ನು ದ್ವೇಷಿಸ್ತದೆ. ನಾಲ್ಕನೇದಾಗಿ ಲೋಕವು ಸೈತಾನನಿಂದ ಒಡೆತನದಲ್ಲಿ ನಿಯಂತ್ರಣದಲ್ಲಿದೆ. ಮತ್ತೆ ಐದನೇದಾಗಿ ದೇವರ ವಿಶ್ವಾಸಿಗಳನ್ನ ಈ ಲೋಕದವರಿಗಿಂತ ತನಗಾಗಿ ವಿಶೇಷದಿಂದಾಗಿ ಆರಿಸಿಕೊಂಡಿದ್ದಾನೆ. ಈ ಕಾರಣಕ್ಕಾಗಿ ಲೋಕ ನಮ್ಮ ಮೇಲೆ ದ್ವೇಷ ಮಾಡ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಕರ್ತನಿಗಾಗಿ ಮತ್ತೆ ಮತ್ತೆ ಪ್ರಜ್ವಲಿತರಾಗಬೇಕಂತೆ. ಹಲ್ಲೆಲೂಯ. ಕರ್ತನಿಗಾಗಿ ಮತ್ತೆ ಮತ್ತೆ ಎದ್ದು ನಿಂತ್ಕೋಬೇಕು. ನಾವು ಕರ್ತನಿಗಾಗಿ ನಿಂತ್ಕೋಬೇಕು, ಕರ್ತನಿಗಾಗಿ ಜೀವಿಸಬೇಕು, ಕರ್ತನಿಗಾಗಿ ಎಲ್ಲವನ್ನು ಮಾಡಲಿಕ್ಕೆ ಸಿದ್ಧರಾಗಿರ್ಬೇಕು ನಾವು. ಹಲ್ಲೆಲೂಯ. ಅದಕ್ಕಾಗಿ ಪೌಲ ತನ್ನ ಬದುಕಿದ್ರು ಕರ್ತನವರೇ, ಸತ್ತರು ಕರ್ತನವರೇ ಅಂತೆ. ಆಮೇನ್. ಬದುಕಿದ್ರು ಯೇಸು ನಮಗೆ ಸಂಬಂಧಪಟ್ಟಂತವ್ರು, ಸತ್ತರು ಯೇಸು ನಮ್ಮ ಸಂಬಂಧಪಟ್ಟಂತವ್ರು ನಾವು. ಹಲ್ಲೆಲೂಯ. ಲೋಕ ನಮಗೆ ಎಂತದೇ ಏನ್ ಮಾಡ್ಬೇಕು, ಹಿಂಸೆ ಮಾಡಿದ್ರು, ಈ ಲೋಕ ನಮಗೆ ಎಷ್ಟೇ ದ್ವೇಷ ಮಾಡಿದ್ರು, ನಾವು ಮಾತ್ರ ಕರ್ತನಿಗೆ ಮಾತ್ರ ಮೀಸಲಾಗಿದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಅರ್ಥ ಆಯ್ತು? ಆಮೇನ್. ದೇವ್ರನ್ನ ಮಾತಾಡಿದ್ನ ನಾವು ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಸ್ತೋತ್ರ ಮಾಡ್ತೇವೆ ದೇವರೇ. ವಿ ವರ್ಷಿಪ್ ಯು ಲಾರ್ಡ್ ಗಾಡ್. ನಾವು ಎದ್ದುಕೊಂಡು ಈ ಸಮಯದಲ್ಲಿ ನಮ್ಮ ವಸ್ತ್ರದಲ್ಲಿ ಎದ್ದುಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ನಾವು ಈ ಸಮಯದಲ್ಲಿ ನಮ್ಮ ಪ್ರಾಣಾತ್ಮ ಶರೀರವನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟು
ಆತನ ಮಾತ್ರ ಪ್ರೀತಿಸಬೇಕೆಂಬುದು. ನಾವೆಲ್ಲರೂ ಎದ್ದೆತ್ತುಕೊಂಡು ನಾವು ಆತನಿಗೆ ನಮ್ಮನ್ನು ಸಮರ್ಪಿಸುತ್ತ ಪವಿತ್ರ ಆತ್ಮ मुझको सिखा पिता से मैं प्यार करूं पवित्र आत्मा मुझको सिखा पिता से मैं प्यार करूं ऐसा प्यार करूं इतना प्यार करूं बहुत प्यार करूं ऐसा इतना प्यार करूं बहुत प्यार भूल जाओ कि मैं कौन हूँ भूल जाओ कि मैं कहाँ हूँ भूल जाओ कि मैं कौन हूँ भूल जाओ कि मैं कहाँ प्यार करूं इतना प्यार करूं भूल जाओ कि मैं कौन हूँ भूल जाओ कि मैं कहाँ भूल जाओ कि मैं कौन हूँ भूल जाऊं कि मैं कहाँ हूँ ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಸಮಯದಲ್ಲಿ ಮೊದಲುವಂತ ದಿಶಾ ನಮ್ಮನ್ನ ಪ್ರಾರ್ಥನೆ ನಡೆಸಬೇಕೆಂಬುದಕ್ಕೆ ದೇವರ ವಾಕ್ಯಕ್ಕಾಗಿ ಸ್ತುತಿಗೂ ಮಹಿಮೆಗೂ ಪಾತ್ರನಾಗಿರುವಾತನೇ ಸ್ವಾಮಿ ದೇವ ನಿನಗೆ ಸ್ತೋತ್ರವನ್ನ ಸಲ್ಲಿಸ್ತೇನೆ ಸ್ವಾಮಿ. ಕೊಟ್ಟಂತ ಅದ್ಭುತವಾದ ಸಮಯಕ್ಕಾಗಿ ಸ್ತೋತ್ರ. ಹೌದೇಸಪ್ಪ, ನಿನ್ನ ವಾಕ್ಯದೊಟ್ಟಿಗೆ ನಮ್ಮೊಟ್ಟಿಗೆ ಮಾತನಾಡಿದ್ದಿ ಕರ್ತನೆ. ನಾವು ಯಾವ ರೀತಿಯಾಗಿ ಇರಬೇಕೆಂಬುದಾಗಿ ಸ್ವಾಮಿ ನಮ್ಮ ಮೊದಲ ಸಮಯವನ್ನ ನಿನಗಾಗಿ ನಾವು ಅರ್ಪಿಸಿಕೊಳ್ಳುವುದಕ್ಕಾಗಿ ಕರ್ತನೆ ಆ ವಾಕ್ಯಗಳನ್ನ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಸ್ವಾಮಿ ವಾಕ್ಯದಂತೆ ನಡೆಯುವುದಕ್ಕಾಗಿ ನಮಗೆ ಸಹಾಯವನ್ನ ಮಾಡ್ರಿ. ಹೌದು ಸ್ವಾಮಿ, ನಾವು ಲೋಕದವರಲ್ಲ ಸ್ವಾಮಿ, ನೀನು ನಮ್ಮನ್ನ ಲೋಕದಿಂದ ಆರಿಸಿ ತೆಗೆದುಕೊಂಡಿದ್ದೆ ಎಂಬುದಾಗಿ ನಮ್ಮೆಲ್ಲರೂ ಅರಿತುಕೊಳ್ಳುವುದಕ್ಕಾಗಿ ತಿಳಿದುಕೊಳ್ಳುವುದಕ್ಕಾಗಿ ಸ್ವಾಮಿ ನಮಗೆ ಸಹಾಯವನ್ನ ಮಾಡುವಾತನ ನೀನಾಗಿದೆ ರಾಜ. ಈ ವಾಕ್ಯವನ್ನ ಇಲ್ಲೇ ಬಿಟ್ಟು ಹೋಗದ ಹಾಗೆ ಸ್ವಾಮಿ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ವಾಕ್ಯದಂತೆ ನಡೆಯುವುದಕ್ಕಾಗಿ ನಮಗೆ ಸಹಾಯವನ್ನ ಮಾಡ್ರಿ ಸ್ವಾಮಿ. ನಮ್ಮನ್ನ ಸುರಕ್ಷಿತವಾಗಿ ಮನೆಗೆ ತಲುಪುವ ಹಾಗೆ ಕರ್ತನೆ ನೀನು ನಮ್ಮನ್ನ ಕಾಯುವಾತನಾಗಿದ್ದಿ ಸ್ವಾಮಿ. ನಿನಗೆ ಸ್ತೋತ್ರ. ಬಂದಂತ ಪ್ರತಿಯೊಂದು ಮಕ್ಕಳನ್ನ ಸ್ವಾಮಿ ನೀವು ಆಶೀರ್ವಾದ ಪಡಿಸಿದ್ದೀರಿ, ನಿಮ್ಮ ವಾಕ್ಯದ ಮುಖಾಂತರವಾಗಿ ಅಭಿಷೇಕಿಸಿದ್ದೀರಿ. ನಿಮಗೆ ಸ್ತೋತ್ರ. ಸ್ತುತಿಗನ ಮಾನ ಮಹಿಮೆ ನಮಗೊಬ್ಬರಿಗೆ ಸಲ್ಲಲ್ಪಡ್ಲಿ ಸ್ವಾಮಿ. ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಆಮೆನ್. ಆಮೆನ್ ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ. ಈ ಸಮಯದಲ್ಲಿ ನಮ್ಮ ಕಾಣಿಕೆ ಮತ್ತು ದಶಮಭಾಗವನ್ನು ದೇವರಿಗೆ ಸಮರ್ಪಿಸುವಂತ ಸಮಯ. ಎಷ್ಟು ಸಿದ್ಧರಾಗಿದ್ರೆ ಕರ್ತನಿಗಾಗಿ ನಾವು ಕರ್ತನಿಗಾಗಿ ಕಾರ್ಯವನ್ನು ಮಾಡಬೇಕಾಗಿ ಕರ್ತನಿಗಾಗಿ ನಾವು ಬಿತ್ತಬೇಕಾಗಿದೆ. ಸ್ತುತಿಸಿ ಜಯಗೊಂದು ನನ್ನ ಮನವೇನೆ, ಭಜಿಸಿ ಜಯಗೊಂದು ನನ್ನ ಮನವೇ. ಸ್ತುತಿಸಿ ಜಯವಂತು ನನ್ನ ಮನವೇ, ಭಜಿಸಿ ಜಯವಂತು ನನ್ನ ಮನವೇ. ಸ್ತುತಿಸಿ ಜಯಗೊಂದು ನನ್ನ ಮನವೇನೆ, ಭಜಿಸಿ ಜಯಗೊಂದು ನನ್ನ ಮನವೇ. ಸ್ತುತಿಸಿ ಜಯವಂತು ನನ್ನ ಮನವೇ, ಭಜಿಸಿ ಜಯವಂತು ನನ್ನ ಮನವೇ.
ಸಮಯದಲ್ಲಿ ಕಾಣಿಕೆ ಕೊಟ್ಟಂತ ಪ್ರತಿಯೊಂದು ಕಾರ್ಯಗಳನ್ನ ದೇವರ ಆಶೀರ್ವಾದ ಮಾಡಿ ಅಭಿವೃದ್ಧಿಪಡಿಸಬೇಕೆಂಬುದಾಗಿ ನಮ್ಮಲ್ಲಿರುವಂತಹ ಪಾಸ್ಟರ್ ಸಿದ್ದು ಅವರು ಕೊನೆಯದಾಗಿ ಪ್ರಾರ್ಥಿಸಿ ಮುಕ್ತಾಯ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತಾನೆ. ಹಾಲೆಲೂಯ್ಯ. ಸ್ತೋತ್ರಗಳನ್ನ ಸಲ್ಲಿಸ್ತೇನೆ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರಗಳು ಉಂಟಾಗಲಿ ಯೇಸುವೇ. ಅಪ್ಪ ತಂದೆಯಾದ ದೇವರೇ, ಅಪ್ಪ ಪ್ರಾರಂಭದಿಂದಲೂ ತಂದೆಯಾದ ದೇವರೇ ಕೊನೆಯವರೆಗೂ ನಮ್ಮೊಟ್ಟಿಗೆ ಇದು ದೇವರೇ ನಮ್ಮನ್ನು ನಡೆಸುವುದಕ್ಕಾಗಿ ಸ್ತೋತ್ರ. ಪವಿತ್ರ ಆತ್ಮನಿಂದಲೂ ದೇವರೇ ನಮ್ಮನ್ನು ಚಲಿಸುವುದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸೋಣ ಆಗಿದ್ದೇನಪ್ಪ ದೇವ. ಅಪ್ಪ ಆರಾಧನೆಯಲ್ಲಿಯೂ ವಾಕ್ಯದಲ್ಲಿಯೂ ತಂದೆಯಾದ ಬಲವಾಗಿ ದೇವ ನಮ್ಮೊಟ್ಟಿಗೆ ಮಾತನಾಡುವುದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇನಪ್ಪ ದೇವ. ಅಪ್ಪ ಕೊನೆಯ ಹಂತಕ್ಕೆ ನಾವು ಬಂದಿರುವಾಗ ಅಪ್ಪ ಕಾಣಿಕೆ ಕೊಟ್ಟಂತ ದೇವರ ಪ್ರತಿಯೊಂದು ಕೈಗಳನ್ನ ಅವರ ಕುಟುಂಬಗಳನ್ನ ದೇವರೇ ಯೇಸುವೆ ನಿಮ್ಮ ನಾಮದಲ್ಲಿ ನಾವು ಆಶೀರ್ವದಿಸ್ತೇವೆ ತಂದೆ ಆದ ದೇವರೇ. ಹೌದಪ್ಪ, ಅವ್ರ ಕುಟುಂಬ ತಂದೆ ಇನ್ನೂ ಹೆಚ್ಚಾಗಿ ಆಶೀರ್ವಾದ ಹೊಂದಿಕೊಳ್ಳುವಂತ ದೇವರೇ ಕೊಟ್ಟಂತ ಕಾಣಿಕೆ ತಂದೆ ಆದ ನಿನ್ನ ರಾಜ್ಯಕ್ಕಾಗಿಯೂ ನಿನ್ನ ನೀತಿಗಾಗಿಯೂ ದೇವರೇ ಅಪ್ಪ ತಂದೆ ಆದ ಉಪಯೋಗಿಸಲ್ಪಡಲಿ ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡ್ತೀನಪ್ಪ ದೇವ. ಅಪ್ಪ ಕೊಟ್ಟಂತ ಕೈಗಳು ಇನ್ನೂ ಬರುವಂತ ದಿನಗಳಲ್ಲಿ ಹೆಚ್ಚಾಗಿ ಬಿತ್ತುವಂತ ದೇವರೇ ಅಪ್ಪ ಅವರನ್ನ ಕೈಗಳನ್ನ ಆಶೀರ್ವಾದ ಮಾಡ್ಬೇಕು, ಅವ್ರ ಕೆಲಸಗಳನ್ನ ಆಶೀರ್ವಾದ ಮಾಡ್ಬೇಕೆಂಬುದಾಗಿ, ಕುಟುಂಬವನ್ನು ಆಶೀರ್ವಾದ ಮಾಡ್ಬೇಕೆಂಬುದಾಗಿ, ಜೀವಿತವನ್ನು ಆಶೀರ್ವಾದವನ್ನು ಮಾಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ನಾವು ತಂದೆ ದೇವೇ ಬೇಡಿಕೊಳ್ತೇವಪ್ಪ ದೇವ. ನಿನಗೆ ಸ್ತೋತ್ರಗಳನ್ನ ಸಲ್ಲಿಸ್ತೇವಪ್ಪ. ಬಂದಂತ ಎಲ್ಲಾ ಮಕ್ಕಳನ್ನ ದೇವ ನಿನ್ನ ಕೈಗಳಲ್ಲಿ ಒಪ್ಪಿಸಿ ಕೊಡ್ತೇವಪ್ಪ. ಅಪ್ಪ ತಂದೆ ಆದ ನಾವು ನಂಬುತ್ತೇವಪ್ಪ ದೇವರೇ, ನಾವು ತುಂಬಿಸಿದ್ದಿ ಎಂಬುದಾಗಿ ನಾವು ನಂಬುತ್ತೇವಪ್ಪ ದೇವ. ನಿನಗೆ ಸ್ತೋತ್ರಪ್ಪ. ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬೇಡಿ ಬಂದಿದ್ದೇವೆ ನಮ್ಮ ತಂದೆ. ಆಮೆನ್, 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 ಆಮೆನ್. ಹಲ್ಲೆಲೂಯ. ಸೊ ಬರುವಂತ ಬುಧವಾರ ದಿವಸ ನಮಗೆ ಒಂದು ಟ್ರಸ್ಟಿ ಮೀಟಿಂಗ್ ಇರ್ತದೆ. ಒಂದು ವಿಷಯವನ್ನು ನಾವು ಹಂಚಿಕೊಳ್ಬೇಕಾಗಿದೆ, ಚರ್ಚೆ ಮಾಡಬೇಕಾಗಿದೆ. ಸೊ ಅದಕ್ಕಾಗಿ ಟ್ರಸ್ಟಿ ಮತ್ತು ನಾಯಕರು ಬುಧವಾರ ದಿವಸ ಸಾಯಂಕಾಲ 7 ಗಂಟೆಗೆ ನಮ್ಮ ಮನೆಯಲ್ಲಿ ಇರ್ತದೆ. ದಯವಿಟ್ಟು ಎಲ್ಲರೂ ಬರಬೇಕೆಂಬುದಾಗಿ ಕೇಳ್ಕೊತೇನೆ. ಯಾರು ಮಿಸ್ ಮಾಡ್ಕೋಬೇಡಿ. ಬಹಳ ಪ್ರಾಮುಖ್ಯವಾದ ವಿಷಯವನ್ನು ನಾವು ಡಿಸೈಡ್ ಮಾಡಬೇಕಾಗಿದೆ. ಅದಕ್ಕಾಗಿ ಟ್ರಸ್ಟಿಗಳು ಮತ್ತು ನಾಯಕರು ವಿದೌಟ್ ಮಿಸ್ ಬರಬೇಕೆಂಬುದಾಗಿ ಕೇಳ್ಕೊತೇನೆ. ಗಾಡ್ ಬ್ಲೆಸ್ ಯು. ನಾವು ಈ ಸಮಯದಲ್ಲಿ ಕೈಗೆ ತಂತ್ಯಾಸವನ್ನು ನಮ್ಮ ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸಗಳು ನೆರೆದು ಬಂದಿರುವಂಥ ಎಲ್ಲ ದೇವರ ಮಕ್ಕಳೊಂದಿಗೂ, ದೇವರ ವಾಕ್ಯ ಆಲಿಸಿದಂಥ ಪ್ರತಿಯೊಬ್ಬ ದೇವರ ಮಕ್ಕಳೊಂದಿಗೂ, ದೇವ ಸೇವಕರೊಂದಿಗೂ ನಿತ್ಯ ನಿರಂತರಕ್ಕೂ ನೆಲೆಯಾಗಿರಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಒಬ್ರಿಗೊಬ್ರು ಭೇಟಿಯಾಗ್ರಿ, ಒಬ್ರಿಗೊಬ್ರು ವಂದಿಸ್ರಿ. ಮತ್ತೆ ನಾವು ಮುಂದಿನ ವಾರ ಭೇಟಿಯಾಗೋಣ. ಗಾಡ್ ಬ್ಲೆಸ್ ಯು.